ಶಾಂತಿ. ಇವತ್ತು ಯೋಗದ ವಿಶೇಷ ಅನುಭವ ಮಾಡಲು ಕೆಲವು ಸಲಹೆಗಳು. ಯೋಗದ ವಿಶೇಷ ಅನುಭವ ಮಾಡಲು ಕೆಲವು ಸಲಹೆಗಳು. ನಾವೆಲ್ಲರೂ ಯೋಗಿಗಳೇ, ಯೋಗ ಚೆನ್ನಾಗಿ ಮಾಡ್ತೀವಿ. ಆದರೂ ಕೆಲವೊಮ್ಮೆ ಅನಿಸುತ್ತೆ, ಯೋಗದಲ್ಲಿ ನಾನೇನು ಅನುಭವ ಮಾಡಬೇಕಾಗಿತ್ತೋ ಅದಿನ್ನೂ ನಾನು ಪೂರ್ಣವಾಗಿ ಮಾಡಿಲ್ಲ ಅಂತ ಕೆಲವು ಸಾರಿ ಅನಿಸುತ್ತೆ. ಕೆಲವು ಸಾರಿ ಯೋಗ ಅಪೂರ್ಣವಾಗ್ಬಿಡ್ತಲ್ಲ ನಂದು ಅಂತ ಅನಿಸುತ್ತೆ. ಅಥವಾ ಯೋಗದಲ್ಲಿ ನಾನು ಏನು ಅಂದ್ಕೊಂಡಿದ್ನೋ ಅದನ್ನು ಸಾಧಿಸೋಕ್ಕಾಗ್ತಾ ಇಲ್ವಲ್ಲ ಅಂತ ಕೆಲವು ಬಾರಿ ಅನಿಸುತ್ತೆ. ಆದರೆ ಇಲ್ಲಿ ನಿಮಗೆ ಅಂಥದ್ದೇನು ತೊಂದರೆ ಇಲ್ಲ ಅಂತ ನಾನು ಅನ್ಕೋತೀನಿ. ಯಾಕೆಂದರೆ ಈ ವಾತಾವರಣ, ನಾವು ಕುಳಿತಿರುವಂಥ ಜಾಗ, ಇವೆಲ್ಲವೂ ಭಾಳ ವಿಶೇಷವಾದದ್ದೇ. ಈ ವಾತಾವರಣ ಯೋಗಕ್ಕೆ ಭಾಳ ಸೂಕ್ತವಾದಂಥ ವಾತಾವರಣ. ಇದರಲ್ಲಿ ಅನೇಕರ ಶ್ರಮ ಇದೆ. ಸುತ್ತಮುತ್ತ ಇರುವಂತಹ ಈ ವಾತಾವರಣದ ತಂಪಿಗೆ ಇಲ್ಲಿ ಜೀವನ ಮಾಡುವಂಥವರ ನಿಯಮ ಮರ್ಯಾದೆಗಳ ಪಾಲನೆ ಕೂಡ ಸೇರಿದೆ. ಹಾಗೂ ಪ್ರಕೃತಿಯ ಕೊಡುಗೆನೂ ಸಾಕಷ್ಟಿದೆ. ಇದೆಲ್ಲದರ ಜೊತೆಗೆ ಇಲ್ಲಿ ಬಹಳಷ್ಟು ಜನ ಯೋಗ ಸಾಧನೆ ಮಾಡಿರೋದ್ರಿಂದ ಆ ಒಂದು ವಾತಾವರಣ ಇಲ್ಲಿ ನಿರ್ಮಾಣ ಆಗಿದೆ. ನೀವೆಲ್ಲ ಇಲ್ಲಿಂದ ವಾಪಸ್ ಹೋದ್ಮೇಲೆ ಇದೇ ವಾತಾವರಣವನ್ನು ನೀವಿರುವಂಥ ಸ್ಥಳದಲ್ಲಿ ನಿರ್ಮಾಣ ಮಾಡಬೇಕಾಗುತ್ತೆ. ಆಗುತ್ತಾ? ಪ್ರಕೃತಿಯ ನಿರ್ಮಾಣ ಅಂತೂ ಮಾಡೋಕ್ಕಾಗಲ್ಲ. ಆದರೆ ಮಾನಸಿಕವಾದಂತಹ ವಾತಾವರಣ ನಿರ್ಮಾಣ ಮಾಡಬೇಕು. ಮಾನಸಿಕವಾದ ವಾತಾವರಣ ನಿರ್ಮಾಣ ಮಾಡೋದು ಹೇಗೆ? ನಮ್ಮಲ್ಲಿ ಶರೀರದಲ್ಲಿ ಒಂದು ತರಂಗ ಹೊರಡುತ್ತೆ. ಅದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ತರಂಗ, ಮೆದುಳಿನಿಂದ ಹೊರಡುವಂಥದ್ದು. ವಿದ್ಯುತ್ ಶಕ್ತಿಯ ಅಯಸ್ಕಾಂತೀಯ ತರಂಗಗಳು ಅದು. ಅದರಲ್ಲಿ ವಿದ್ಯುತ್ ಶಕ್ತಿನೂ ಇದೆ ಹಾಗೂ ಅಯಸ್ಕಾಂತೀಯ ಶಕ್ತಿನೂ ಇದೆ. ನಮ್ಮ ಮೆದುಳಿಗೆ 0 ಕ್ಯಾಂಡಲ್ ಬಲ್ಬ್ ಅಟ್ಯಾಚ್ ಮಾಡಿದ್ರೆ ಅದು ಉರಿಯುತ್ತೆ, ವಿದ್ಯುತ್ ಶಕ್ತಿ ಇದೆ. ನಮ್ಮ ಶರೀರದ ಸುತ್ತ ಒಂದು ಆರ ಅಂತ ಇರುತ್ತೆ, ಪ್ರಭಾವಳಿ ಅಂತ ಇರುತ್ತೆ, ಪ್ರತಿಯೊಬ್ಬರಿಗೂ ಇರುತ್ತೆ ಇದು. ಈ ಪ್ರಭಾವಳಿ ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತೆ. ಈ ಪ್ರಭಾವಳಿಯನ್ನು ಅಳೆಯುವಂತಹ ಮೆಷಿನರಿ ಕೂಡ ಬಂದಿದೆ. ಫೋಟೋ ತೆಗೆಯುವಂಥ ಕ್ಯಾಮರಾ ಕೂಡ ಬಂದಿದೆ. ಅದರಲ್ಲಿ ನಮ್ಮ ಸುತ್ತ ಯಾವ ಬಣ್ಣದ ಪ್ರಭಾವಳಿ ಇದೆ ಅಂತ ತೋರಿಸುತ್ತೆ. ಹೆಚ್ಚು ಬಿಳಿ, ಕಡಿಮೆ ಬೇರೆ ಬೇರೆ ಬಣ್ಣಗಳದ್ದಿದ್ದರೆ ವ್ಯಕ್ತಿ ಹೆಚ್ಚು ಶುದ್ಧವಾಗಿದ್ದಾನೆ, ಪವಿತ್ರವಾಗಿದ್ದಾನೆ, ಜೀವನ ಶೈಲಿ ಚೆನ್ನಾಗಿದೆ, ಏನೂ ರೋಗ ಇಲ್ಲ ಅಂತ ಅರ್ಥ. ಪ್ರಭಾವಳಿಯಲ್ಲಿ ಅನೇಕ ಬಣ್ಣದ ಗೆರೆಗಳು ಬಂದರೆ ವ್ಯಕ್ತಿಯಲ್ಲಿ ಹೆಚ್ಚು ರೋಗಗಳಿವೆ. ಮಾನಸಿಕ ರೋಗ ಇರ್ಬೋದು, ಶಾರೀರಿಕ ರೋಗ ಇರ್ಬೋದು ಅಂತ ತೋರಿಸುತ್ತೆ. ಇದನ್ನು ಒಬ್ಬ ರಷ್ಯನ್ ವಿಜ್ಞಾನಿ ಕಂಡುಹಿಡಿದ. ಇದು ಎಲ್ಲ ಕಡೆ ಸಿಗುತ್ತೆ ಇವಾಗ, ಆದರೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಆದರೆ ಇದರ ಫೋಟೋ, ನಮ್ಮ ಪ್ರಭಾವಳಿಯ ಫೋಟೋ ನಾವೇ ತೆಕ್ಕೊಂಡು ನೋಡ್ಬೋದು. ಈ ಪ್ರಭಾವಳಿ ಉಂಟಾಗುವುದು ನಮ್ಮ ಮೆದುಳಿನಲ್ಲಿ ಉಂಟಾಗುವಂತಹ ಎಲೆಕ್ಟ್ರೋಮ್ಯಾಗ್ನೆಟಿಕ್ ತರಂಗಗಳ ಮೂಲಕ.
ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ನ ಅಳೀತಾರೆ. ಹೇಗೆ ಹೃದಯದ ಬಡಿತವನ್ನು ಅಳೀತಾರೋ ಹಾಗೆ ಮೆದುಳಿನ ಈ ತರಂಗಗಳನ್ನು ಅಳೀತಾರೆ. ನಮ್ಮ ಯೋಗ ಚೆನ್ನಾಗಾಗಬೇಕಂದ್ರೆ ಈ ತರಂಗಗಳ ಗುಣಮಟ್ಟ ಚೆನ್ನಾಗಾಗಬೇಕು ಅಷ್ಟೇ. ತರಂಗಗಳ ಗುಣಮಟ್ಟ ಹೆಂಗೆ ಚೆನ್ನಾಗಾಗುತ್ತೆ ಅಂದರೆ, ಬಾಬಾವರಿಂದ ಹೊರಡುವಂಥ ತರಂಗಗಳಿವೆಯಲ್ಲ, ಬಾಬಾವರಿಂದ ತರಂಗಗಳು ತಾನೇ ಬರೋದು, ಬೇರೆ ಏನಾದ್ರು ಇದೆಯಾ? ಗೊತ್ತಿಲ್ವಾ? ಬಾಬಾವರಿಂದ ಶಕ್ತಿಗಳು, ಗುಣಗಳು ಎಲ್ಲ ಬರುತ್ತಲ್ಲ, ಅದೆಲ್ಲ ತರಂಗಗಳ ಮೂಲಕನೇ ಬರೋದು. ವಿದ್ಯುತ್ ಶಕ್ತಿ ಇದೆಯಲ್ಲ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತರಂಗಗಳ ಮೂಲಕನೇ ಹೋಗೋದು. ನೀರು ತರಂಗಗಳ ಮೂಲಕನೇ ಹೋಗೋದು, ಗಾಳಿ ತರಂಗಗಳ ಮೂಲಕನೇ ಪ್ರಯಾಣ ಮಾಡೋದು. ಈ ತರಂಗಗಳು ತಮ್ಮಲ್ಲಿರುವಂಥ ಶಕ್ತಿಯನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕೊಂಡೊಯ್ತವೆ. ಸೂರ್ಯನಿಂದ ಹೊರಟಂತಹ ತರಂಗಗಳು, ಇದಕ್ಕೆ ಲೈಟ್ ವೇವ್ಸ್ ಅಂತ ಕರೀತಾರೆ. ಬೆಳಕಿನ ಪ್ರಕಂಪನಗಳು, ಬೆಳಕಿನ ತರಂಗಗಳು. ಇದರಲ್ಲಿ ಬೆಳಕು ಹಾಗೂ ಶಾಖ ಎರಡೂ ಇರುತ್ತೆ. ಅದು ಹೊರಟು ಎಷ್ಟೋ ದಿವಸ ಆದಮೇಲೆ ಭೂಮಿಗೆ ತಲುಪುತ್ತೆ, ಅಷ್ಟು ದೂರ ಇದೆ ಸೂರ್ಯ. ಪರಮಾತ್ಮನಿಂದ ಹೊರಟಂಥ ಪ್ರಕಂಪನಗಳು, ತರಂಗಗಳು ಭೂಮಿಗೆ ತಲುಪ್ತವೆ. ಆದರೆ ಭಾಳ ಫಾಸ್ಟ್ ಇದೆ ಅದು. ನೆನಪು ಮಾಡಿದ ತಕ್ಷಣ ಬಾಬಾರವರು ಕಣ್ಮುಂದೆ ಬಂದುಬಿಡ್ತಾರೆ, ಅಥವಾ ಅವ್ರ ತರಂಗಗಳು ಫೀಲಿಂಗ್ ಆಗುತ್ತೆ ನಮಗೆ. ಅಷ್ಟು ಫಾಸ್ಟ್ ಇದೆ ಅವ್ರ ಫ್ರೀಕ್ವೆನ್ಸಿ. ರೇಡಿಯೋ ವೇವ್ಸ್ ಅಂತಾರಲ್ಲ, ರೇಡಿಯೋ ಸ್ಟೇಷನ್ಗಳಿದಾವಲ್ಲ, ರೇಡಿಯೋ ಸ್ಟೇಷನ್ಗಳಲ್ಲಿ ಏನು ಕಾರ್ಯಕ್ರಮಗಳನ್ನು ಬಿತ್ತರ ಮಾಡ್ತಾರಲ್ಲ, ಬ್ರಾಡ್ಕಾಸ್ಟ್ ಮಾಡ್ತಾರಲ್ಲ, ಅದು ವೇವ್ಸಲ್ಲೇ ಬರೋದು. ಈ ಗಾಳಿಯಲ್ಲೆಲ್ಲ ರೇಡಿಯೋ ವೇವ್ಸ್ ತುಂಬಿಕೊಂಡಿದೆ. ನಾವು ಮೈಸೂರು ಆಕಾಶವಾಣಿ ಕಾರ್ಯಕ್ರಮ ಕೇಳಬೇಕು ಅಂದರೆ ರಿಸೀವರ್ ತಗೊಂಡು 100.6 ಮೆಗಾಹರ್ಟ್ಸ್ಗೆ ಟ್ಯೂನ್ ಮಾಡಿದ್ರೆ ಆಕಾಶವಾಣಿ ಮೈಸೂರು ಸಿಕ್ಬಿಡುತ್ತೆ ನಮಗೆ ಸ್ಟೇಷನ್ನು. ಹಾಗೆ ಬೇರೆ ಬೇರೆ ಅಲಾಟ್ ಮಾಡಿದ್ದಾರೆ. ಇದು ಸರ್ಕಾರದವ್ರು ಅಲಾಟ್ ಮಾಡಿ ಅವರವ್ರಿಗೆ ಮಾರಾಟ ಮಾಡಿರ್ತಾರೆ ಈ ವೇವ್ಸ್ನ, ರೇಡಿಯೋ ವೇವ್ಸ್ನ. ಪರಮಾತ್ಮನಿಂದ ಬರುವಂಥ ತರಂಗಗಳಿವೆಲ್ಲ, ಅವು ಏನು ಫ್ರೀಕ್ವೆನ್ಸಿ ಇರ್ಬೋದು, ಯಾವ ಫ್ರೀಕ್ವೆನ್ಸಿಲಿ ಬರ್ಬೋದು? ಅವು ತರಂಗಗಳೇ, ರೇಡಿಯೋ ವೇವ್ಸ್ ಅಲ್ಲ ಅವು. ಅವು ಆಧ್ಯಾತ್ಮಿಕ ತರಂಗಗಳು. ಅದರಲ್ಲಿ ಝೀರೋ ಫ್ರೀಕ್ವೆನ್ಸಿ ಇರುತ್ತೆ. ಝೀರೋ ಫ್ರೀಕ್ವೆನ್ಸಿ ಯಾಕೆಂದರೆ ಶಿವಬಾಬರು ಎಲ್ಲಿದ್ದಾರೋ ಅಲ್ಲಿ ಯಾವುದೇ ಶಬ್ದ ಇಲ್ಲ, ಯಾವುದೇ ಚಟುವಟಿಕೆ ಇಲ್ಲ, ಯಾವುದೇ ಶರೀರ ಇಲ್ಲ, ಯಾವುದೇ ಸಂಕಲ್ಪ ಇಲ್ಲ, ಎಲ್ಲ ಝೀರೋ. ಶಿವಬಾಬರಿಂದ ಹೊರಡಂಥ ತರಂಗಗಳು ಕೂಡ ಅದೇ ಫ್ರೀಕ್ವೆನ್ಸಿಲೇ ಇರ್ತವೆ. ಶಿವಬಾಬರು ಇರೋದು ಪರಂಧಾಮದಲ್ಲಿ. ಪರಂಧಾಮ ನಿರ್ವಾಣಧಾಮ ಅಥವಾ ಶಾಂತಿಧಾಮ. ಅಲ್ಲಿರೋದು ಟೋಟಲ್ ಸೈಲೆನ್ಸ್. ಸೊ ಶಿವಬಾಬರಿಂದ ಹೊರಡುವಂಥ ತರಂಗಗಳು ಕೂಡ ಅದೇ ಫ್ರೀಕ್ವೆನ್ಸಿಲೇ ಬರೋದು. ಎಲ್ಲಿ ಕೂತಿದ್ದಾರಲ್ಲ ಅವರು ಝೀರೋ ಫ್ರೀಕ್ವೆನ್ಸಿ ಇದೆಯಲ್ಲ, ಅದೇ ಫ್ರೀಕ್ವೆನ್ಸಿಲೇ ತರಂಗಗಳು ಬರ್ತವೆ. ಈಗ 100.6 ಏನು ಮೈಸೂರು ಆಕಾಶವಾಣಿದಿದೆ, ಅದನ್ನು ನಾವು ಕೇಳಬೇಕಂದ್ರೆ ಏನು ಮಾಡಬೇಕು? ಒಂದು ರಿಸೀವರ್ ಬೇಕು ಮತ್ತು ಟ್ಯೂನ್ ಮಾಡಬೇಕು. ಟ್ಯೂನ್ ಮಾಡಿದ್ರೆ ಮಾತ್ರ ಬರೋದು. ಇಲ್ಲದೇ ಆ ತರಂಗಗಳು ಇಲ್ಲೇ ಇವೆ, ಇದೇ ಕೊಠಡಿಯಲ್ಲಿದೆ, ನಮಗೆ ಕೇಳ್ತಾ ಇಲ್ಲ. ಯಾಕಂದರೆ ರಿಸೀವರ್ ಇಲ್ಲ. ರಿಸೀವರ್ ಇದ್ರೂ ಕೇಳಲ್ಲ, ಯಾಕೆಂದರೆ ರಿಸೀವರ್ ಆನ್ ಮಾಡ್ಕೋಬೇಕು ಮತ್ತು ಟ್ಯೂನ್ ಮಾಡ್ಕೋಬೇಕು 100.6ಗೆ, ಆವಾಗ ಮಾತ್ರ ಕೇಳುತ್ತೆ. ಶಿವಬಾಬರವ್ರ ತರಂಗಗಳು ಎಲ್ಲ ಕಡೆ ಇವೆ. ಅವನು ಪ್ರಪಂಚದಲ್ಲಿ ಎಲ್ಲ ಕಡೆ ಇದೆ. 24/7 ಯಾವಾಗಲೂ ಇರುತ್ತೆ ಆ ತರಂಗಗಳು. ನಾವು ಟ್ಯೂನ್ ಮಾಡ್ಕೋಬೇಕು. ಟ್ಯೂನ್ ಮಾಡ್ಕೊಳ್ಳೋದು ಹೇಗೆ? ಸ್ವಿಚ್ ಆನ್ ಮಾಡ್ಕೊಳ್ಳೋದು ಹೇಗೆ? ನಮ್ಮ ರಿಸೀವರ್ ಯಾವುದು?
ನಮ್ಮ ರಿಸೀವರು ನಮ್ಮ ಮನಸ್ಸೇ. ಬರುವಂಥ ತರಂಗಗಳು ಎಲ್ಲಿಗೆ ಹೋಗ್ತವೆ? ಶರೀರಕ್ಕೆ ಬರುತ್ತೇನೋ? ಇಲ್ಲ, ಆತ್ಮದೊಳಗೆ ಬರೋದು. ಸೊ ನಾವು ಪರಂಧಾಮಕ್ಕೆ ಹೋದ್ರೂ ಶಿವಬಾಬರ ಶಕ್ತಿ ಎಲ್ಲಿಗೆ ತುಂಬುತ್ತೆ? ಆತ್ಮದೊಳಗಡೆ ತುಂಬುತ್ತೆ. ಸೊ ಆತ್ಮದಲ್ಲಿ ಬಾಬರವರ ಶಕ್ತಿಯ ತರಂಗಗಳು, ಗುಣಗಳ ತರಂಗಗಳನ್ನು ನಾವು ಸ್ಟೋರ್ ಮಾಡ್ಕೋಬೋದು. ನಮ್ಮ ಫ್ರೀಕ್ವೆನ್ಸಿ ಏನು? ನಮ್ಮ ಒಳಗಡೆ ಇದೆಯಲ್ಲ ಫ್ರೀಕ್ವೆನ್ಸಿ, ತರಂಗಗಳ ಫ್ರೀಕ್ವೆನ್ಸಿ ಏನು? ಒಬ್ಬೊಬ್ಬರು ಒಂದೊಂದು ಥರ ಇರ್ತದೆ. ಈ ತರಂಗಗಳು ಫ್ರೀಕ್ವೆನ್ಸಿ ಏನು ಅಂತ ಡಿಸೈಡ್ ಮಾಡಬೇಕು ಅಂದರೆ, ನಾವು ಆ್ಯಕ್ಚುಲಾಗಿ ಸೈಂಟಿಫಿಕ್ ಆಗಿ ತಿಳ್ಕೊಬೇಕು ಅಂದರೆ EEG ಅಂತ ಇರುತ್ತೆ, ಎಲೆಕ್ಟ್ರೋ ಎನ್ಸೆಫೆಲೋಗ್ರಾಫ್ ಅಂತ. ಅದರಲ್ಲಿ ವೇವ್ಸ್ನ, ಮೆದುಳಿನಿಂದ ಹೊರಡುವಂಥ ವೇವ್ಸ್ನ ಮಾಪನ ಮಾಡ್ತಾರೆ. ಬೀಟಾ ವೇವ್, ಆಲ್ಫಾ ವೇವ್, ಥೀಟಾ ವೇವ್, ಡೆಲ್ಟಾ ವೇವ್ ಅಂತ ಬೇರೆ ಬೇರೆ ವೇವ್ಸ್ ಇರ್ತದೆ. ಬೀಟಾ ವೇವ್ ಅಂದರೆ ನಾವು ಎಚ್ಚರವಾಗಿದ್ದೀವಿ ಇವಾಗ ಇದು ಬೀಟಾ ವೇವ್ಸ್ ನಡೀತಾ ಇದೆ ನಮ್ಮಲ್ಲಿ. ಯೋಗ ಕೂತ್ಕೊಂಡಾಗ ಆಲ್ಫಾ ವೇವ್ ಇರುತ್ತೆ, ಯೋಗದಲ್ಲಿ ಆಳುವಾಗ ಹೋದರೆ ಥೀಟಾ ವೇವ್ ಇರುತ್ತೆ. ರಾತ್ರಿ 2 ಗಂಟೆ 3 ಗಂಟೆಯಲ್ಲಿ ನಾವು ನಿದ್ದೆ ಮಾಡ್ತೀವಲ್ಲ, ಆವಾಗ ಡೆಲ್ಟಾ ವೇವ್ ಇರುತ್ತೆ. ಇದು ಲೋಯೆಸ್ಟ್ ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ ಜಾಸ್ತಿ ಆದಷ್ಟು ಗಲಾಟೆ ಜಾಸ್ತಿ, ಫ್ರೀಕ್ವೆನ್ಸಿ ಕಡಿಮೆ ಆದಷ್ಟು ಗಲಾಟೆ ಕಡಿಮೆ. ಶಿವಬಾಬರ್ದು 0 ಫ್ರೀಕ್ವೆನ್ಸಿ ಆಗಿರೋದ್ರಿಂದ ನಮ್ಮ ರಿಸೀವರ್ ಕೂಡ ಅದೇ ಫ್ರೀಕ್ವೆನ್ಸಿಲಿರಬೇಕು, ಇಲ್ಲ ರಿಸೀವ್ ಆಗಲ್ಲ. ನಾವು ಯೋಗ ಕೂತ್ಕೊಂಡಿದ್ರು ನಮ್ಮ ಮನಸ್ಸು ಅಲ್ಲಿ ಇಲ್ಲಿ ಅಲ್ದಾಡ್ತಾ ಇದ್ದರೆ, ಬುದ್ಧಿ ಅಲ್ದಾಡ್ತಾ ಇದ್ದರೆ ರಿಸೀವ್ ಆಗಲ್ಲ. ರಿಸೀವ್ ಆಗಬೇಕು ಅಂದರೆ ಮನಸ್ಸಿನ ತರಂಗಗಳನ್ನು, ಮನಸ್ಸಿನಲ್ಲಿ ಏನು ಹುಟ್ಟುತ್ತೆ? ಸಂಕಲ್ಪಗಳು ಹೇಗೆ ಹೋಗ್ತವೆ? ತರಂಗಗಳ ಮೂಲಕನೇ ಹೋಗೋದು. ಮನಸ್ಸಿನಲ್ಲಿ ಹುಟ್ಟುವ ತರಂಗಗಳನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಬೇಕು. 0 ಮಾಡಿದ್ರೆ ವಂಡರ್ಫುಲ್. 0 ಮಾಡೋಕ್ಕಾಗದೇ ಇದ್ರೂ ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಮಾಡಿದ್ರೆ ಬಾಬಾರವರ 0 ಫ್ರೀಕ್ವೆನ್ಸಿಯ ತರಂಗಗಳನ್ನು ನಾವು ರಿಸೀವ್ ಮಾಡ್ಬೋದು. 0 ಮಾಡೋದು ಹೆಂಗೆ? ವೇಸ್ಟೇಜ್ ತೆಗಿಬೇಕು. ವೇಸ್ಟ್ ಸಂಕಲ್ಪಗಳು ನಮ್ಮನ್ನು 0ಇಂದ ಡೆಲ್ಟಾ ವೇವಿಂದ ತೊಗೊಂಡೋಗಿ ಬೀಟಾ ವೇವಿಗೆ ಬಿಟ್ಬಿಡುತ್ತೆ. ತುಂಬ ಎಚ್ಚರ, ತುಂಬ ಗಲಾಟೆ, ಬೀಟಾ ವೇವ್. ನಮ್ಮದು ಆದಷ್ಟು ಲೋ ಇರಬೇಕು ಫ್ರೀಕ್ವೆನ್ಸಿ. ಡೆಲ್ಟಾ ವೇವ್ನಲ್ಲಿ ಬಾಬಾರವರ ತರಂಗಗಳು ಯಥೇಚ್ಛವಾಗಿ ಆತ್ಮದಲ್ಲಿ ತುಂಬಿಕೊಳ್ತವೆ. ಆದ್ದರಿಂದ ಇದರಲ್ಲಿ ಒಂದು ಸಾಮಾಜಿಕ ನ್ಯಾಯ ಇದೆ. ಏನು ನ್ಯಾಯ ಇದೆ ಅಂದರೆ, ಬಾಬಾರವರ ತರಂಗಗಳು ಕೇವಲ ಬೀಕೆಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಬಾಬಾ ಹೇಳ್ತಾರೆ, ಎಲ್ಲ ನನ್ನ ಮಕ್ಕಳೇ, ಪ್ರಪಂಚದಲ್ಲಿ ಎಷ್ಟು ಜನ ಇದ್ದಾರೆ ಎಲ್ಲರೂ ನನ್ನ ಮಕ್ಕಳೇ, ಎಲ್ಲ ಆತ್ಮಗಳು ಎಲ್ಲ ನನ್ನ ಮಕ್ಕಳೇ ಅಂತ ಹೇಳ್ತಾರೆ. ಹಾಗಾದ್ರೆ ಅವ್ರಿಗೆಲ್ಲ ಬಾಬಾರ ತರಂಗಗಳು ಹೇಗೆ ಸಿಗ್ತವೆ? ಎಷ್ಟೋ ಜನ ನಂಬದೆ, ನಾವು ಪರಮಾತ್ಮನೇ ನಂಬಲ್ಲ, ಯಾತಕ್ಕೆ ಬೇಕು, ನಾವು ನಾಸ್ತಿಕರು ಅಂತಾರೆ. ಹಾಗಾದರೆ ಅವ್ರಿಗೆ ಕೊಡಲ್ವಾ ಅವರು ಬಾಬಾರವ್ರ ಶಕ್ತಿ ಕೊಡಲ್ವಾ? ಅವ್ರಿಗೂ ಕೊಡ್ತಾರೆ ಬಾಬಾರವರು, ನಮಗೂ ಕೊಡ್ತಾರೆ. ಯಾವಾಗ ಆತ್ಮ ಅಶರೀರಿ ಆಗುತ್ತಲ್ಲ, ಅಶರೀರಿ ಆಗೋದು ಯಾವಾಗ? ನಮ್ಮ ಸಂಕಲ್ಪಗಳು ತುಂಬ ಕಡಿಮೆ ಆದಾಗ ಅಶರೀರಿ ಆಗುತ್ತೆ. ಅಶರೀರಿ ಸ್ಥಿತಿಯಲ್ಲಿ ಮ್ಯಾಕ್ಸಿಮಮ್ ತರಂಗಗಳು ಆತ್ಮವನ್ನು ಪ್ರವೇಶ ಮಾಡ್ತವೆ. ಯಾರು ನಾನ್ BKs ಇದ್ದಾರೆ, ನಾಸ್ತಿಕರಿದ್ದಾರೆ, ದೇವ್ರನ್ನೇ ನಂಬದೇ ಇರೋರಿದ್ದಾರೆ, ದೇವರನ್ನು ಬೈಯೋರಿದ್ದಾರೆ, ಅವರು ನಿದ್ದೆ ಮಾಡುವಾಗ ಅಶರೀರಿ ಆಗ್ತಾರೆ. ನಿದ್ದೆ ಮಾಡುವಾಗ ಆಟೋಮೆಟಿಕ್ಕಾಗಿ ಬೈ ಡಿಫಾಲ್ಟ್ ಬಾಬಾರವರ ತರಂಗಗಳು ಅವರ ಆತ್ಮವನ್ನು ಪ್ರವೇಶ ಮಾಡ್ತವೆ. ನಮ್ಮ ಆತ್ಮಕ್ಕೂ ಪ್ರವೇಶ ಮಾಡ್ತವೆ, ಅವರ ಆತ್ಮಕ್ಕೂ ಪ್ರವೇಶ ಮಾಡ್ತವೆ. ಸೊ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಚಾರ್ಜ್ ಆಗುತ್ತೆ ಆತ್ಮ, ಅದರಿಂದ ನಡೆಯುತ್ತೆ ಅವ್ರ ಶರೀರ. ನಮ್ಮದು ಎಷ್ಟು ಯೋಗ ಮಾಡ್ತೀವೋ ಅಷ್ಟು ಎಕ್ಸ್ಟ್ರಾ ನಮ್ಮದು ಸ್ಟೋರೇಜ್ ಆಗುತ್ತೆ. ಅದಕ್ಕೆ ಬಾಬಾ ಹೇಳೋದು, ನಡೀತಾ ಓಡಾಡ್ತಾ ನೆನಪು ಮಾಡಿ, ಯಾವಾಗಲೂ ಆತ್ಮಾಭಿಮಾನಿ ಸ್ಥಿತಿಯಲ್ಲಿ ಇರಿ.
ಯಾವಾಗಲೂ ನನ್ನ ನೆನಪು ಮಾಡ್ತಾನೇ ಇರಿ ಅಂತ ಯಾಕೆ ಹೇಳೋದು ಬಾಬರು ಅಂದರೆ, ನಿಮಗೆ ಗೊತ್ತು ಫ್ರೀಕ್ವೆನ್ಸಿ ಯಾವುದು, ಟ್ಯೂನ್ ಮಾಡೋದು ಹೇಗೆ, ರಿಸೀವರ್ ಯಾವುದು, ತಗೊಳ್ಳೋದು ಹೇಗೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಇವಾಗ ನೀವು ಯಾಕೆ ಟ್ಯೂನ್ ಮಾಡ್ಕೊಳ್ಳಲ್ಲ? ಬರೀ ಅದು ಇದು ಯಾಕೆ ಯೋಚನೆ ಮಾಡ್ತೀರಾ? ಯೋಚನೆ ಮಾಡಿದ್ರೆ ಏನಾಗುತ್ತೆ? ಬರಲ್ಲ, ಇಲ್ಲೇ ಇದೆ, ಸಿಗಲ್ಲ ನನಗೆ. ಖಜಾನೆ ಇಟ್ಕೊಂಡು ನಾವು ಗಣಿನೇ ಇಟ್ಕೊಂಡು ನಾನು ನಿರ್ಗತಿಯಾಕಪ್ಪ, ನನ್ನ ಹತ್ರ ಏನಿದೆ, ಪೈಸನೇ ಇಲ್ಲ, ದುಡ್ಡೇ ಇಲ್ಲ ಅಂದರೆ, ನಮ್ಮಪ್ಪ ಭಾಳ ದೊಡ್ಡ ಸಾಹುಕಾರ, ಒಂದು ಪೈಸೆ ಬಿಚ್ಚಲ್ಲ ಅವನು, ನನಗೆ ಒಂದು ಕೊಡೋದೇ ಇಲ್ಲ ಅಂದರೆ ಅದೇ ಥರ ನಮ್ಮದು ಸ್ಥಿತಿ ಆಗೋದು. ಭಗವಂತ ಎಲ್ಲ ಖಜಾನೆ ಇಟ್ಕೊಂಡಿದ್ದಾನೆ, ಸರ್ವಶಕ್ತಿವಂತ ಅವನು, ಎಲ್ಲರಿಗೂ ಬೇಕಾದಷ್ಟು ಕೊಡ್ತಾನೆ, ಮುಕ್ತವಾಗಿ ಕೊಡ್ತಾನೆ, ಯಾರಿಗೂ ಏನು ಕಡಿಮೆ ಮಾಡಲ್ಲ. ಆದರೆ ತಗೊಳ್ಳೋರಲ್ಲಿ ಬೇಕಲ್ಲ ಶಕ್ತಿ, ಗೊತ್ತಿರಬೇಕಲ್ಲ ಟೆಕ್ನಿಕ್ಕು. ಆದ್ದರಿಂದ ಹೀಗೆ ನಡೆಯುತ್ತೆ. ಭಗವಂತನ ತರಂಗಗಳನ್ನು ನಾವು ತಗೊಳ್ಳುವಂಥದ್ದು, ಅದು ಸ್ವೀಕರಿಸುವಂಥದ್ದು. ಯೋಗ ಮಾಡುವಾಗ ನಾವು ಝೀರೋ ಫ್ರೀಕ್ವೆನ್ಸಿಗೆ ಬರಬೇಕು. ಝೀರೋ ಫ್ರೀಕ್ವೆನ್ಸಿ ಬಂದರೆ ನಮ್ಮ ಆರ ಇದೆಯಲ್ಲ, ಪ್ರಭಾವಳಿ, ಅದು ಬೆಳ್ಳಗಾಗ್ಬಿಡುತ್ತೆ. ನೀವು ಎಷ್ಟೋ ಬಾರಿ ನೋಡಿರ್ಬೋದು, ಎಷ್ಟೋ ಜನ ನೋಡಿದ್ದಾರೆ ಕೂಡ. ಯೋಗ ಮಾಡ್ಸೋಕೆ ಕೂತ್ಕೊಂಡಿರ್ತಾರೆ, ಎದುರುಗಡೆ ಇರೋರಿಗೆ ಅವರು ಬೆಳ್ಳಗೆ ಪ್ರಭಾವಳಿ ಕಾಣ್ತಾ ಇರುತ್ತೆ ಶರೀರದ ಹಿಂಭಾಗದಲ್ಲಿ. ಯಾಕೆಂದರೆ ಮಾನಸಿಕ ಸ್ಥಿತಿ ಅಷ್ಟು ಶಕ್ತಿಶಾಲಿಯಾಗಿದೆ. ಬಾಬಾರನ್ನು ಅಷ್ಟು ಚೆನ್ನಾಗಿ ಶುದ್ಧವಾಗಿ ನೆನಪು ಮಾಡ್ತಿರ್ತಾರೆ. ಅಷ್ಟೇ ಡಿಫ್ರೆನ್ಸು, ಬೇರೆ ಏನೂ ಡಿಫ್ರೆನ್ಸ್ ಇಲ್ಲ. ನಾವು ನಮ್ಮ ಮನಸ್ಸನ್ನು ಆ ಥರ ಮಾಡ್ಕೊಂಬಿಟ್ರೆ ನಮಗೂ ಅಷ್ಟೇ ಶಕ್ತಿ ಬರುತ್ತೆ. ಆರೋಗ್ಯ ಸುಧಾರಣೆ ಆಗುತ್ತೆ, ಮನಸ್ಸಿನ ಆರೋಗ್ಯ ಸುಧಾರಣೆ ಆಗುತ್ತೆ. ಮನಸ್ಸನ್ನ ಸದಾಕಾಲ ಬಾಬಾ ನೆನಪಿರ್ತಾರೆ. ಯೋಗದ ಅನುಭವ ಚೆನ್ನಾಗಾಗತ್ತೆ. ಇದನ್ನೇ ಬಾಬಾರವ್ರು ಹೇಳೋದು. ಆದ್ದರಿಂದ ಎಷ್ಟು ಸಾಧ್ಯವೋ ಅಷ್ಟು ಇಲ್ಲಿ ಕೂತ್ಕೊಂಡು ತರಂಗಗಳನ್ನು ನಾವು ತಗೋಬೇಕು, ಬಾಬರ ಕಿರಣಗಳನ್ನು ತಗೋಬೇಕು ನಾವು. ಮತ್ತು ಪರಂಧಾಮಕ್ಕೆ ಹೋಗಿ ಬಾಬರ ಹತ್ರ ಕಿರಣ ತಗೋಬೇಕು. ಪರಂಧಾಮದಲ್ಲಿ ನೆನಪಿರಬೇಕು, ಯಾವ ಸಂಕಲ್ಪನೂ ಇಲ್ಲ, ಯಾವ ಮಾತು ಇಲ್ಲ, ಟೋಟಲ್ ಸೈಲೆನ್ಸ್, ಸ್ವೀಟ್ ಸೈಲೆನ್ಸ್ ಹೋಮ್ ಪರಂಧಾಮ. ಆ ಸ್ವೀಟ್ ಸೈಲೆನ್ಸ್ ಹೋಮ್ಗೆ ಕೊಟ್ರೆ ಅಷ್ಟು ಸ್ವೀಟ್ನೆಸ್ ಇದೆ. ಇವತ್ತು ಬಾಬರ್ ಹೇಳೋದೆಲ್ಲ ಸ್ವೀಟಾಗಿರಬೇಕು. ಬಾಬರಂಗೆ ನಾವು ಸ್ವೀಟ್ನೆಸ್ಸು ಬಾಬರ್ ಹತ್ರ ಇದ್ದರೆ ಸಿಗುತ್ತೆ. ಸ್ವೀಟ್ ಸೈಲೆನ್ಸ್ ಹೋಮ್ ಕೊಟ್ರೆ ನಾವು ಸೈಲೆನ್ಸ್ ಹೋಮ್ಗೆ ಬೇಕಾದಷ್ಟು ಆನಂದವಾಗುತ್ತೆ. ಇದು ನಾವು ಮಾಡಬೇಕಾಗಿರುವಂಥ ಯೋಗದ ಅನುಭವ. ಈ ಯೋಗದ ಅನುಭವ ಮಾಡಬೇಕಂದ್ರೆ ಬಹಳ ಮುಖ್ಯವಾಗಿ ಮಾಡಬೇಕಾಗಿರೋದು ನಾವು ಡಿಟ್ಯಾಚ್ ಆಗಬೇಕು. ಅಶರೀರ ಸ್ಥಿತಿಯಲ್ಲಿ ಡಿಟ್ಯಾಚ್ ಆಗಬೇಕು. ಶರೀರ ಜೊತೆಗಿದ್ದರೆ ಶರೀರದ ಭಾವನೆಗಳು, ಶರೀರದ ಸಂಕಲ್ಪಗಳು, ಶರೀರದ ಜೊತೆಗಿನ ಜೋಡಣೆಯಲ್ಲಿರ್ತಕ್ಕಂತಹ ಈ ಅನುಭವಗಳು ನಮ್ಮನ್ನು ಪರಮಾತ್ಮನ ಜೊತೆ ಮನಸ್ಸನ್ನು ಜೋಡಿಸೋಕ್ಕೆ ಬಿಡಲ್ಲ. ಅದು ಜೊತೆಗೆ ಇದ್ದೀನಲ್ಲ, ನಾನು ಶರೀರ ಜೊತೆಗೆ ಇದ್ದೀನಲ್ಲ, ಶರೀರ ಮರೆಯದ ಹೊರತು ನಾನು ಅಲ್ಲಿಗೆ ಹೋಗೋಕ್ಕಾಗಲ್ಲ. ಆದ್ದರಿಂದ ಎಷ್ಟು ಶರೀರದಿಂದ ಡಿಟ್ಯಾಚ್ ಆಗ್ತೀವಿ ಅಷ್ಟು ನಾವು ಮೇಲಕ್ಕೆ ಹೋಗ್ಬೋದು, ಅಷ್ಟು ಬಾಬೋರಿಂದ ಶಕ್ತಿಯನ್ನು ಪಡಿಬೋದು. ಇಷ್ಟೇ ಸಿಂಪಲ್ ಟೆಕ್ನಿಕ್. ನಾವು ಮಾಡಬೇಕಾಗಿರೋದು ನಮ್ಮ ಮನಸ್ಸಿನ ಬಗ್ಗೆ ನಿರಂತರವಾಗಿ ಗಮನ ಕೊಡ್ತಾ ಇರಬೇಕು. ಪದೇ 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 ಆತ್ಮಕ ಸ್ಥಿತಿ ಇದ್ದರೆ 1 ಸೆಕೆಂಡಲ್ಲಿ ಜಾರೋಗ್ಬಿಡುತ್ತಲ್ಲ. 1 ಸೆಕೆಂಡ್, 1 ಕ್ಷಣದಲ್ಲಿ ಎಂಥ ಒಳ್ಳೆ ಸ್ಥಿತಿ ಇದೆ ಅಂತ ಅನಿಸ್ತದೆ. ನೆಕ್ಸ್ಟ್ ಮೂಮೆಂಟು ಹೊರಟೋಗಿರುತ್ತೆ. ಇದು ಪ್ರತಿ ದಿವಸ ಇದನ್ನು ಗಮನಿಸ್ತಾ ಇರಬೇಕು. ಮತ್ತು ಪ್ರತಿ ಸರಿ ಇದು ಜಾರದಾಗಲೂ ಹಿಡ್ಕೊಂಬಂದು ಕೂರಿಸ್ಬೇಕು. ಇದನ್ನ ಎಲ್ಲಿರುತ್ತೋ ಅಲ್ಲಿಂದ ಹಿಡ್ಕೊಂಬಂದು ಕೂರಿಸ್ತಾ ಇರ್ಬೇಕು. ದಿವಸಕ್ಕೆ 500 ಸರಿ ಆಗಲಿ, 1000 ಸಲ ಆಗಲಿ. ಯಾಕಂದ್ರೆ ನಮ್ಮ ಸಂಸ್ಕಾರ ಆಗಿಬಿಟ್ಟಿದೆ ಅದು ಜಾರ್ಕೊಂಡು ಹೋಗೋದು. ನಮ್ಗೆ ಅಭ್ಯಾಸ ಇಲ್ಲ ಯೋಗ ಮಾಡಿ.
ಸಂಗಮ ಯುಗದಲ್ಲಿ ಬಾಬರ್ ಮಗು ಆದಮೇಲೆ ನಮಗೆ ಪರಂಧಾಮ ಗೊತ್ತು, ಶಿವಬಾಬರ ತರಂಗಗಳು ಗೊತ್ತು, ಯೋಗ ಮಾಡೋದು ಗೊತ್ತಾಯಿತು. ಆದರೆ ಹಳೆ ಸಂಸ್ಕಾರಗಳು ಎಳಿತವಲ್ಲ, ಬಿಡಬಾರ್ದು ಮನಸ್ಸನ್ನು. ಎಳೆದು ಕೂರಿಸ್ಬೇಕು, ಎಳೆದು ಕೂರಿಸ್ಬೇಕು. ಹೆಂಗೆ ತುಂಟಾಟ ಮಾಡುವಂಥ ಮಗುನ ಎಳೆದು ಕೂರಿಸ್ತೀವಿ, ಕೂತ್ಕೋ ಅಂತ. ಹಾಗೆ ನಮ್ಮ ಮನಸ್ಸನ್ನು ಇಲ್ಲಿ ಕೂರಿಸ್ಬೇಕು. ಯಾವಾಗಲೂ ಕೂತ್ಕೊಂಡಿರ್ಬೇಕಿಲ್ಲ, ಶಾಂತ ಆಗ್ಬಿಡುತ್ತೆ ಮನಸ್ಸು. ಇದನ್ನು ಎಷ್ಟು ಗಮನ ಇಟ್ಟು ಅಭ್ಯಾಸ ಮಾಡ್ತೀವಲ್ಲ, ಅಷ್ಟು ಸ್ಥಿತಿ ನಿಧಾನವಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಯೋಗದ ಸ್ಥಿತಿ ಏರುಗತಿಯಲ್ಲಿ ಹೊರಟೋಗುತ್ತೆ. ಯೋಗದ ಸ್ಥಿತಿಯಲ್ಲಿ ಏರುಗತಿಯಲ್ಲಿ ಹೋಗ್ಬಿಟ್ರೆ ಬಾಬರ್ ಜೊತೆ ಮಿಲನ ಮಾಡೋದು ತುಂಬ ಸುಲಭ ಆಗುತ್ತೆ. ಡಿಟ್ಯಾಚ್ ಆಗೋದು ತುಂಬ ಸುಲಭ. ಆದ್ದರಿಂದ ಡಿಟ್ಯಾಚ್ ಆಗ್ತಾ ಇದ್ದೀವಿ ನಾವು. ಡಿಟ್ಯಾಚ್ ಯಾವುದರಿಂದ ಆಗಬೇಕು ಅಂದರೆ ಕೇವಲ ಸಂಬಂಧಗಳಿಂದ ಮಾತ್ರ ಅಲ್ಲ, ಶರೀರದಿಂದಲೂ ಡಿಟ್ಯಾಚ್ ಆಗಬೇಕು. ಸಂಬಂಧಗಳಿಂದ ಡಿಟ್ಯಾಚ್ ಆಗೋದು ಅಂದರೆ ಅವ್ರನ್ನೆಲ್ಲ ಮರ್ತು ಬಿಡೋದು ಅಂತಲ್ಲ. ಇವತ್ತು ಬಾಬಾ ಹೇಳಿದ್ರೆ ಎಲ್ಲ ಬಿಟ್ಬಿಟ್ಟು ಇಲ್ಲಿ ಬಂದ್ಬಿಡಿ ಅಂತ ನಾನು ಹೇಳಲ್ಲ ಅಂತ ಹೇಳೋದಿಲ್ಲ. ಇವತ್ತು ಮನೆ ಬಿಟ್ಬಿಟ್ಟು ಯಾರೂ ಬರೋಂಗಿಲ್ಲ, ಮನೇಲೇ ಇರಬೇಕಲ್ಲ, ಜವಾಬ್ದಾರಿಗಳಿದೆಯಲ್ಲ, ನಿಭಾಯಿಸಬೇಕು. ಯೋಗನೂ ಅಭ್ಯಾಸ ಮಾಡಬೇಕು. ಇದರಲ್ಲೇ ಇರೋದು ಯುಕ್ತಿ. ಯಾವ ಕಡೆಗೂ ನಮ್ಮದು ವಾಲ್ಬಾರ್ದು. ಆ ಕಡೆ ಈ ಕಡೆ ವಾಲ್ತಾ ಇದ್ದರೆ, ಆ ಕಡೆ ಸ್ವಲ್ಪ ಈ ಕಡೆ ಸ್ವಲ್ಪ ವಾಲ್ತಾ ಇದ್ದರೆ ಮನಸ್ಸು ವಾಲ್ತಾ ಇರುತ್ತೆ. ಮನಸ್ಸು ವಾಲಾಡ್ತಾ ಇದ್ದರೆ ಬರೋ ಶಕ್ತಿ ಎಲ್ಲಿ ಕೂತ್ಕೊಳ್ಳಲ್ಲ. ಮನಸ್ಸು ಸ್ಥಿರವಾಗಿರಬೇಕು, ಮಾಡೋ ಕೆಲಸ ಮಾಡ್ತಾ ಇರಬೇಕು. ಯಾರಿಗೆ ಪ್ರೀತಿ ಕೊಡಬೇಕು, ಯಾರಿಗೆ ಮಾತಾಡಿಸ್ಬೇಕು, ಯಾರಿಗೇನು ಕೊಡಬೇಕು, ಯಾರಿಗೆ ಮಾಡಬೇಕು, ಕೆಲಸ ಮಾಡಬೇಕು, ಕಾರ್ಯ ಮಾಡಬೇಕು, ಎಲ್ಲ ಮಾಡ್ತಾ ಇರಬೇಕು. ಇಲ್ಲೊಬ್ಬರು ಮಾತೆ ಬಂದಿದ್ದರು. ಎಂಥ ಅದ್ಭುತವಾದ ಅನುಭವ ಅಂತೀರಾ. ಉತ್ತರ ಭಾರತದ ಒಬ್ಬರು ಮಾತೆ, ಭಾಳ ವರ್ಷಗಳ ಹಿಂದೆ ಬಂದಿದ್ದರು. ಅವರು, ನಾನು ಬಾಬೋರ್ನ ಯಾವಾಗಲೂ ಜೊತೆಗೆ ಇಟ್ಕೊಂಡಿರ್ತೀನಿ, ಅವ್ರ ಹತ್ರ ಕೆಲಸ ತಗೋತೀನಿ ನಾನು ಅಂದರು. ಮನೆಯಲ್ಲಿ ನಾನು ಕೆಲಸ ಮಾಡೋದು, ಮನೆಯಲ್ಲಿ ನಾನು ಒಬ್ಬಳೇ ಕೆಲಸ ಮಾಡೋರು, ಮನೇಲಿ ಯಾರು ಕೆಲಸಗಾರ ಇಟ್ಕೊಂಡಿಲ್ಲ, ನಾವು ಎಲ್ಲ ಕೆಲಸನೂ ನಾನೇ ಮಾಡೋದು. ಆದರೆ ಬಾಬೋರ್ನ ಜೊತೆಗೆ ಇಟ್ಕೊಂಡು ನಾನು ಬಾಬಾ ಒಟ್ಟೊಟ್ಟಿಗೆ ಕೆಲಸ ಮಾಡ್ತೀವಿ ಅಂದರು. ಹೇಗೆ ಅಂದರೆ, ಬಾಬಾ ನಾನು ಕುಕ್ಕರ್ ಜೋಡಿಸ್ತೀನಿ, ಸ್ವಲ್ಪ ಕಸ ಹೊಡೆದ್ಬಿಡು. ನಾನು ಪಾತ್ರೆ ತೊಳಿತೀನಿ, ನೀನು ಸ್ವಲ್ಪ ನೆಲ ಒರೆಸ್ಬಿಡು. ನಾನು ಬಟ್ಟೆ ಹರಿವು ಹಾಕ್ತೀನಿ, ನೀನು ಸ್ವಲ್ಪ ಬಟ್ಟೆ ಒಗೆದ್ಕೊಡು. ಒಂದೇ ಒಂದು ಕ್ಷಣ ಬಾಬಾವ್ರನ್ನ ಬಿಡದೆ ಇರಲ್ಲ ಅವರು. ಹಿಡ್ಕೊಂಡೇ ಇರ್ತಾರೆ ಬಾಬಾನ ಜೊತೆಗೆ. ಎಲ್ಲರೂ ಹೋಗ್ಬೇಕಾದ್ರೆ ಬಾಬಾನ ಜೊತೆಗೆ ಬಾ ಹೋಗೋಣ. ಕಾರಲ್ಲಿ 3 ಜನ ಇದ್ದರೆ ನೀನು ಬಾ ಕೂತ್ಕೋ, ಕಾರಲ್ಲಿ ಕೂತ್ಕೋ ಹೋಗೋಣ. ಈ ಥರ ಮಾನಸಿಕ ಜೋಡಣೆ ಇದೆಯಲ್ಲ, ಇದು ನಮಗೆ ತುಂಬ ಒಳ್ಳೊಳ್ಳೆ ಅನುಭವ ತಂದುಕೊಡುತ್ತೆ. ಮಾನಸಿಕವಾಗಿ ಜೋಡಣೆ ಆಗಿಬಿಡ್ಬೇಕು ಬಾಬರ್ ನಮ್ಮ ಜೊತೆಗೆ. ನಿಂತರೆ ಕೂತ್ರೆ ಬಾಬರ್ ಜೊತೆ ಮಾತು. ಜೋರಾಗಿ ಮಾತಾಡೋಂಗಿಲ್ಲ, ಬಾಯಿ ಬಿಟ್ಟು ಮಾತಾಡೋಂಗಿಲ್ಲ, ಮನಸ್ಸೊಳಗಡೆನೆ ಮಾತಾಡಬೇಕು. ಆ್ಯಸ್ ಇಫ್ ಜೊತೆಗೆ ಇದ್ದಾರೆ, ಕೈ ಹಿಡ್ಕೊಂಡೇ ಇದ್ದಾರೆ, ಜೊತೆಗೆ ಓಡಾಡ್ತಾ ಇದ್ದೀನಿ, ಜೊತೆಗೆ ಕೆಲಸ ಮಾಡ್ತಾ ಇದ್ದೀನಿ. ಆಫೀಸಲ್ಲಿ ಜೊತೆಗೆ ಕೂತಿದ್ದಾರೆ ಅವರು, ಯಾರಿಗೂ ಕಾಣಲ್ಲ. ನನ್ನ ಕೆಲಸ ಎಲ್ಲ ಅವರೇ ಮಾಡೋದು. ಈ ಸ್ಥಿತಿ ತುಂಬ ಒಳ್ಳೆಯ ಸ್ಥಿತಿ. ಅವರಲ್ಲಿ ಎಷ್ಟು ಕರೆಂಟ್ ತುಂಬೋದು? ಬಾಬಾರವರಿಂದ 4 ರೀತಿ ಶಕ್ತಿ ಬರುತ್ತೆ. ಲೈಟ್, ಸರ್ಚ್ ಲೈಟ್, ಸಕಾಶ್, ಕರೆಂಟ್. 4 ಥರ ಬರುತ್ತೆ. ಲೈಟ್, ಸರ್ಚ್ ಲೈಟ್, ಸಕಾಶ್, ಕರೆಂಟ್. ಬಾಬಾ ಹೇಳ್ತಾರೆ, ನೀವು ಯೋಗದಲ್ಲಿ ನನ್ನ ಕರೆಂಟ್ ತಗೊಳ್ಳಿ ಅಂತ ಹೇಳ್ತಿರ್ತಾರೆ ಬಾಬಾರವರು. ಕರೆಂಟ್ ಅಂದರೆ ಬಾಬಾರವರ ತರಂಗಗಳಲ್ಲಿ ಅಯಸ್ಕಾಂತೀಯ ವಿದ್ಯುತ್ ಶಕ್ತಿಯ ಗುಣಗಳಿವೆ. ಆ ಕರೆಂಟ್ ತಗೋಬೇಕು, ನಾವು ಶಕ್ತಿ ಬರಬೇಕು ಅಂದರೆ, ಯಾವುದಾದ್ರು ರೋಗ ಬಂದರೆ ಕರೆಂಟ್ ಕೊಡ್ತಾರೆ ಅಂತಾರಲ್ಲ ರೋಗ ಹೋಗಕ್ಕೆ, ಆ ಥರ ನಮ್ಮದು ರೋಗಗಳಿವೆ, ಬೇಕಾದಷ್ಟಿವೆ ಒಳಗಡೆ. ಆ ಹೋಗೋಕ್ಕೆ ಕರೆಂಟ್ ತೊಗೊಳ್ಳಿ ನೀವು ಅಂತಾರೆ ಬಾಬಾರವರು. ನನ್ನ ಕರೆಂಟ್ ತೊಗೊಳ್ಳಿ ನೀವು ಬೆಳಿಗ್ಗೆ ಎದ್ದು ಅಂತಾರೆ.
ಲೈಟ್ ಅಂದರೆ ಬೆಳಕು. ಬೆಳಕು ಏನು ಮಾಡುತ್ತೆ? ಬೆಳಕು ಮಾರ್ಗದರ್ಶನ ಮಾಡುತ್ತೆ, ಅಂಧಕಾರ ತೆಗೆಯುತ್ತೆ. ಬಾಬರು ಕೊಟ್ಟಿರೋ ಜ್ಞಾನ ನನ್ನನ್ನೇ ಬೆಳಕು ಮಾಡಿಬಿಟ್ಟಿದೆ. ನಾನೇ ಒಂದು ಬೆಳಕು, ಬಾಬಾನೂ ಒಂದು ಬೆಳಕು. ಸೊ ಬೆಳಕು ಒಟ್ಟಿಗೆ ಸೇರೋದು ಭಾಳ ಈಸಿ. ಇದು ನಮ್ಮ ತರಂಗಗಳಿವೆಯಲ್ಲ, ನಾವು ಯಾಕೆ ಕೆಲವ್ರನ್ನ ಲೈಕ್ ಮಾಡ್ತೀವಿ, ಕೆಲವ್ರನ್ನ ಡಿಸ್ಲೈಕ್ ಮಾಡ್ತೀವಿ, ಕೆಲವ್ರು ಕಂಡ್ರೆ ಇಷ್ಟ, ಕೆಲವ್ರು ಕಂಡ್ರೆ ದೂರ ಇಡ್ತೀವಿ ಅಂದರೆ, ಈ ನಮ್ಮ ಪ್ರಭಾವಳಿ ಇದೆಯಲ್ಲ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸು, ಇಬ್ಬರದ್ದು ಹೊಂದಾಣಿಕೆ ಇದ್ದರೆ ಬೇಗ ಜೊತೆ ಆಗಿಬಿಡ್ತಾರೆ. ಸ್ನೇಹ ಬೇಗ ಬೆಳೆದು ಬಿಡುತ್ತೆ. ಒಂದೇ ರೀತಿ ಇದ್ದರೆ ಅಂಥವ್ರನ್ನೇ ಆರಿಸ್ಕೊಳ್ಳೋದು ನಾವು. ಸ್ವಲ್ಪ ವಿರೋಧವಾದಂಥ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇದ್ದರೆ ನಾವು ಹತ್ರನೂ ಹೋಗಲ್ಲ, ಅವರು ನಮ್ಮ ಹತ್ರ ಬರಲ್ಲ. ಅಷ್ಟೇ ಡಿಫರೆನ್ಸ್, ಬೇರೆ ಏನೂ ಕಾರಣ ಇಲ್ಲ. ಇದರ ಹಿಂದಿನ ಕಾರಣ ಏನಂದರೆ, ಯಾವಾಗಲೂ ಹಳೆ ಸಂಸ್ಕಾರಗಳು, ಆತ್ಮಗಳು ಮಾಡಿಕೊಂಡ್ರೆ ಲೆಕ್ಕಾಚಾರ, ಇವೆ ನಿಜ. ಆದರೆ ಈಗ ತರಂಗಗಳ ಕ್ವಾಲಿಟಿಯಲ್ಲಿ ವ್ಯತ್ಯಾಸ, ನಂದೇ ಬೇರೆ ಅವ್ರದ್ದೇ ಬೇರೆ. ಅಯಸ್ಕಾಂತೀಯ ಗುಣಗಳು ಯಾರ ಹತ್ರ ಇದೆ, ಅವರು ಬೇರೆಯವ್ರನ್ನ ಭಾಳ ಸುಲಭ ಆಕರ್ಷಣೆ ಮಾಡಿಬಿಡ್ತಾರೆ. ಇಡೀ ಮಾನವ ಇತಿಹಾಸದಲ್ಲಿ ಎಲ್ಲ ವ್ಯಕ್ತಿಗಳಿಗಿಂತ ಅತ್ಯಂತ ಶ್ರೇಷ್ಠವಾದ ಅಯಸ್ಕಾಂತೀಯ ಗುಣ ಯಾರಿಗಿದೆ? ಕೃಷ್ಣನಿಗಿದೆ. ಕೃಷ್ಣನಿಗಿರುವಷ್ಟು ಅಯಸ್ಕಾಂತೀಯ ಗುಣ, ಅಯಸ್ಕಾಂತೀಯ ಶಕ್ತಿ, ಆ ಪವರು ಬೇರೆ ಯಾರಿಗೂ ಇಲ್ಲ. ಅದಕ್ಕೆ ಅವನು ಮೋಸ್ಟ್ ಬ್ಯೂಟಿಫುಲ್ ಪರ್ಸನ್ ಇನ್ ದಿ ವರ್ಲ್ಡ್, ಮೋಸ್ಟ್ ಅಟ್ರಾಕ್ಟಿವ್ ಪರ್ಸನಾಲಿಟಿ ಇನ್ ದಿ ವರ್ಲ್ಡ್, ಶ್ರೀಕೃಷ್ಣ. ನಾವು ಮಾಡೋವಂಥ ಯಾವ ಫೋಟೋದಲ್ಲೂ ಆ ಬ್ಯೂಟಿ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಬಾಬರವರೇ ಹೇಳಿದ್ದಾರೆ. ನೀವು ಎಷ್ಟೇ ಮಾಡಿ, ಯಾವುದೇ ಆರ್ಟಿಸ್ಟ್ ಕರೆಸ್ಕೊಂಬನ್ನಿ, ಶ್ರೀಕೃಷ್ಣನಷ್ಟು ಬ್ಯೂಟಿಯನ್ನು ಚಿತ್ರ ಬಿಡಿಸೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಅಂತ ಸ್ವಯಂ ಪರಮಾತ್ಮನೇ ಹೇಳಿದ್ದಾನೆ. ಅಷ್ಟು ಬ್ಯೂಟಿಫುಲ್. ಹೆಂಗೆ? ತರಂಗಗಳು ಅಷ್ಟು ಪ್ಯೂರ್. ವ್ಯಕ್ತಿ ಎಷ್ಟು ಪ್ಯೂರ್ ಆಗ್ತಾನಲ್ಲ, ತರಂಗಗಳು ಅಷ್ಟು ಪ್ಯೂರ್ ಆಗ್ತವೆ. ಅದಕ್ಕೆ ಅಯಸ್ಕಾಂತೀಯ ಗುಣಗಳು ಕೆಲವರಲ್ಲಿ ಜಾಸ್ತಿ ಇರ್ತವೆ, ಯಾಕಂದರೆ ಪ್ಯೂರಿಟಿ ಲೆವೆಲ್ ಜಾಸ್ತಿ ಇರುತ್ತೆ. ಕೆಲವರು ನಮ್ಮ ದಾದಿಗಳು ತಗೊಳ್ಳಿ, ಅಥವಾ ಹಿರಿಯರನ್ನ ತಗೊಳ್ಳಿ, ಅಥವಾ ದೊಡ್ಡ ದೊಡ್ಡ ಸನ್ಯಾಸಿಗಳನ್ನ ತಗೊಳ್ಳಿ, ಯಾರು ಒಳ್ಳೆ ಸಾಧನೆ ಮಾಡಿರ್ತಾರೆ, ಸಾಮಾನ್ಯ ವ್ಯಕ್ತಿಗಳೇ, ಏನು ವ್ಯತ್ಯಾಸ ಏನಿರಲ್ಲ. ಏನು ಅದ್ಭುತ ಸೌಂದರ್ಯ ಇದೆ, ತುಂಬ ದುಡ್ಡಿದೆ, ಆ ಥರ ಏನೂ ಇರಲ್ಲ. ಎಲ್ಲ ನಮ್ಮ ಥರನೇ ಇರ್ತಾರೆ. ಆದರೆ ಜನ ಹೋಗಿ ಅವ್ರು ನಮಗೆ ಬೇಕು, ಅವ್ರು ಮಾತಾಡಿಸ್ಬೇಕು, ಅವ್ರು ಮುಟ್ಬೇಕು, ಅವ್ರ ಹತ್ರ ನಿಂತ್ಕೋಬೇಕು, ಫೋಟೋ ತೆಗೆಸ್ಕೋಬೇಕು. ಯಾಕೆ ಅಷ್ಟೊಂದು? ಅವ್ರ ದೃಷ್ಟಿ ತಗೋಬೇಕು. ಯಾಕೆ ಅಷ್ಟೊಂದು? ಅವ್ರ ಹತ್ರ ಇರೋದು ಏನಿದೆ? ವೇವ್ಸ್ ಇದೆ. ಆ ವೇವ್ಸಲ್ಲಿ ಪ್ಯೂರಿಟಿ ಇದೆ. ಮನಸ್ಸಲ್ಲಿರೋ ಪ್ಯೂರಿಟಿ ವೇವ್ಸಲ್ಲಿ ಬರುತ್ತೆ. ನಮಗೆ ಯಾಕೆ ಆ ವೇವ್ಸ್ ಬರಲ್ಲ ಅಂದರೆ ಮನಸ್ಸಲ್ಲಿ ಪ್ಯೂರಿಟಿ ಇಲ್ಲ, ಬರಲ್ಲ. ನಮ್ಮಲ್ಲಿ ಎಷ್ಟು ಅಯಸ್ಕಾಂತೀಯ ಗುಣ ಇಲ್ಲ. ಸೊ ಬಾಬರವ್ರನ್ನೇ ಅಟ್ರ್ಯಾಕ್ಟ್ ಮಾಡಬೇಕು ಅಂದರೆ ನಮ್ಮಲ್ಲಿ ಪ್ಯೂರಿಟಿ ಲೆವೆಲ್ ಜಾಸ್ತಿ ಆಗ್ಬಿಡ್ಬೇಕು. ಪ್ಯೂರಿಟಿ ಲೆವೆಲ್ ಜಾಸ್ತಿ ಯಾರಿಗಿರುತ್ತೋ ಅವ್ರಿಗೆ ಬಾಬರವರ ತರಂಗಗಳು ಆಟೋಮೆಟಿಕ್ಕಾಗಿ ಎಳಿತವೆ. ಅದಕ್ಕೆ ಹೇಳ್ತಲ್ಲ ಬಾಬರವರು, ನನ್ನ ನೆನಪು ಕಾಡಬೇಕು ನಿಮಗೆ. ಯಾರಿಗೆ ಕಾಡುತ್ತೆ ಅಂದರೆ, ಯಾರಲ್ಲಿ ಪ್ಯೂರಿಟಿ ಲೆವೆಲ್ ಜಾಸ್ತಿ ಇರುತ್ತೆ ಅವ್ರಿಗೆ ನೆನಪು ಕಾಡುತ್ತೆ. ಅವ್ರಿಗೆ ಯಾವಾಗಲೂ ಸೈಲೆನ್ಸ್ ಇಷ್ಟ, ಶಬ್ದ ಇಷ್ಟ ಆಗಲ್ಲ. ಯಾಕೆಂದರೆ ಬಾಬರ ಜೊತೆ ಇರೋಕ್ಕೆ ಇಷ್ಟಪಡ್ತಾರೆ. ಅವರು ಮೌನ ಇಷ್ಟಪಡ್ತಾರೆ, ಏಕಾಂತ ಇಷ್ಟಪಡ್ತಾರೆ, ಯೋಗ ಇಷ್ಟಪಡ್ತಾರೆ, ಸರಳ ಜೀವನ ಇಷ್ಟಪಡ್ತಾರೆ. ಸೊ ನಾವು ಯೋಗಿಗಳಾಗಬೇಕು, ಯೋಗ ಚೆನ್ನಾಗಿ ಮಾಡಬೇಕು ಅಂದರೆ ಪ್ಯೂರಿಟಿ ಲೆವೆಲ್ ಜಾಸ್ತಿ ಆಗಬೇಕು. ಮನೆಯಲ್ಲಿದ್ದುಕೊಂಡೇ ಪ್ಯೂರಿಟಿ ಲೆವೆಲ್ ಜಾಸ್ತಿ ಮಾಡ್ಕೋಬೇಕು. ಹಾಗಂತ ಒಬ್ಬೊಬ್ಬರೇ ರೂಮಲ್ಲಿ ಬಾಗಿಲಕೊಂಡು ಕೂತ್ಕೊಳ್ಳೋಕ್ಕಾಗುತ್ತಾ? ಪ್ಯೂರಿಟಿ ಲೆವೆಲ್ ಜಾಸ್ತಿ ಮಾಡ್ತೀನಿ ನಾನು ಅಂತ ಆಗಲ್ಲ. ಹಂಗೆ ಮಾಡೋದು ಸರಿಯಾದ ನಿರ್ಧಾರನೂ ಅಲ್ಲ. ಆ ಮಾತೇ ಮಾಡಿದ್ರಲ್ಲ, ಬಾಬಾನ ಕರ್ಕೊಂಡು ಎಳೆದಾಡೋದು, ಎಲ್ಲ ಕಡೆ ಓಡಾಡೋದು, ಪ್ರತಿ ಹಂತದಲ್ಲಿ ಬಾಬನ ಬಿಟ್ಟು ಇರೋದೇ ಇಲ್ಲ ನಾನು ಅಂತಾರೆ ಅವರು. ನಾನು ನೋಡ್ತೀನಿ ಅವ್ರನ್ನ ಅಂತಾರೆ.
ಅಷ್ಟರ ಮಟ್ಟಿಗೆ ಕಂಬೈನ್ಡ್ ಸ್ಥಿತಿ. ನಾವು ಯಾಕೆ ಮಾಡೋದು? ಗಮನ ಇಲ್ಲ ನಮಗೆ. ನಾವು ಬೇರೆ ಯೋಚನೆಗಳು ಜಾಸ್ತಿ, ಕೆಲಸಗಳು, ಶರೀರಗಳು, ಮಾತುಗಳು, ಘಟನೆಗಳು ಇವೆಲ್ಲ ಎಳೆದು ನಮ್ಮನ್ನು ಅಪವಿತ್ರ ಮಾಡಕ್ಕೆ ಬಿಡ್ತವೆ. ಶ್ರೀಕೃಷ್ಣನ ಜೊತೆ ಹುಟ್ಟಬೇಕಂದ್ರೆ ಅಷ್ಟೇ ಪವಿತ್ರವಾಗಿರಬೇಕು ನಾವೇ. ಶ್ರೀಕೃಷ್ಣನ ಜೊತೆ ಅವನದೇ ಅರಮನೆಯಲ್ಲಿ ದಾಸದಾಸಿಯಾಗಬೇಕಾದ್ರೂ ಅಷ್ಟು ಲೆವೆಲ್ ಆಫ್ ಪ್ಯೂರಿಟಿ ಇರಬೇಕು. ಯಾಕೆಂದರೆ ಶ್ರೀಕೃಷ್ಣನ ಹತ್ರ ಹೋಗ್ಬೇಕಲ್ಲ, ಅವನ ಹತ್ರ ಹೋಗ್ಬೇಕಂದ್ರೆ ಎಷ್ಟು ಪ್ಯೂರ್ ಆತ್ಮ ಇರಬೇಕು. ಎಷ್ಟು ಅದ್ಭುತ ನೋಡಿ ಡ್ರಾಮಾ. ಅದಕ್ಕೆ ಬಾಬರವ್ರನ್ನು ನಮ್ಮನ್ನು ಇಲ್ಲಿ ಕೂಡಾಕಿ ಯೋಗ ಮಾಡಿ ಮಕ್ಕಳೇ ಅಂತ ಹೇಳೋದು. ಯಾಕೆಂದರೆ ಕೆಲವು ಮಕ್ಕಳು ಮಾತ್ರ ಈ ಯೋಗ್ಯತೆ ಇದೆ, ಯೋಗ ಮಾಡೋ ಯೋಗ್ಯತೆ. ಎಲ್ಲರಿಗೂ ಇಲ್ಲ ಯೋಗ್ಯತೆ. ಯಾರು ಹಿಂದಿನ ಕಲ್ಪದಲ್ಲಿ ದೇವತೆಗಳಾಗಿದ್ದರೋ ಅವರೇ ಇಲ್ಲಿ ಬರೋದು, ಅವರೇ ಯೋಗ ಮಾಡೋದು. ಇವಾಗ ಅವರೇ ಯೋಗ ಮಾಡಿ ಯೋಗ್ಯತೆಯನ್ನು ಪಡ್ಕೊಂಡು ಮುಂದಿನ ಕಲ್ಪದಲ್ಲಿ ದೇವತೆಗಳಾಗ್ತಾರೆ. ಡ್ರಾಮಾ ಪ್ರಕಾರ ಎಲ್ಲೆಲ್ಲಿ ಹುಟ್ಟಬೇಕೋ ಅಲ್ಲಲ್ಲಿ ಹುಟ್ಟುತ್ತಾರೆ. ಅದಕ್ಕೆ ಆತ್ಮಗಳು ಏನೇನು ಪ್ರಯತ್ನಗಳು ಮಾಡಬೇಕೋ ಮಾಡ್ತಾರೆ ಇವಾಗ. ಯಾಕಂದರೆ ಎಲ್ಲಿ ಹುಟ್ಟಬೇಕು ಅಂತ ಗೊತ್ತಿಲ್ವಲ್ಲ ನಮಗೆ. ಕೊನೆಯಲ್ಲಿ ಮಾತ್ರ ಗೊತ್ತಾಗೋದು ನಮಗೆ ಸಾಕ್ಷಾತ್ಕಾರ ಆಗಿ, ಇಂಥ ಕಡೆ ಹುಟ್ಟುಬಿಡ್ತೀಯ ನೀನು ಅಂತ. ಬಾಬರವರು ಯಾರಿಗೂ ಅಪಶಬ್ದ ಉಪಯೋಗಿಸ್ತಿರ್ಲಿಲ್ಲ, ಆದರೆ ಒಂದು ಶಬ್ದ ಉಪಯೋಗಿಸ್ತಾ ಇದ್ರು. ಯಾರು ಪದೇ ಪದೇ ತಪ್ಪು ಮಾಡ್ತಾ ಇದ್ರೆ, ಅವ್ರಿಗೆ ಬೇಸರ ಉಂಟು ಮಾಡಿದ್ರೆ, ಜಾ ತುಮ್ ದಾಸಿ ಬನೋಗೆ ಅಂದ್ಬಿಡೋರಂತೆ. ಅಂದರೆ ಅಷ್ಟು ಬೇಸರ. ದಾಸಿ ಆಗ್ತೀಯ ನೀನು. ಯಾರಿಗಿಷ್ಟ ಆಗುತ್ತೆ ಪದವಿ? ಹಾಗೆ ನಾವೀಗ ಮುಂದಿನ ಕಲ್ಪದಲ್ಲಿ 2500 ವರ್ಷ ದೇವಿ ಪದವಿ ನಮಗೆ ಗ್ಯಾರಂಟಿ. ಅದು ನಮ್ಮ ಹಕ್ಕು. ಯಾಕಂದರೆ ಕಲ್ಪನೂ ನಾವಲ್ಲೇ ಹೋಗೋದು. ನಮಗೆ ಗೊತ್ತಿಲ್ಲ. ಎಷ್ಟೋ ಜನಕ್ಕೆ ನಿಶ್ಚಯನೇ ಇರಲ್ಲ. ವಿನಾಶದ ನಿಶ್ಚಯನೂ ಇಲ್ಲ, ಪರಮಾತ್ಮನ ಬಗ್ಗೆ ನಿಶ್ಚಯನೂ ಇಲ್ಲ, ಬರುವಂಥ ಸ್ವರ್ಗದ ಬಗ್ಗೆನೂ ನಿಶ್ಚಯ ಇರಲ್ಲ. ಅದರಿಂದ ಅವ್ರ ಲೆವೆಲ್ ಆಫ್ ಪ್ಯೂರಿಟಿನೂ ಕಡಿಮೆ ಇರುತ್ತೆ, ಲೆವೆಲ್ ಆಫ್ ಯೋಗನೂ ಕಡಿಮೆ ಆಗುತ್ತೆ. ಸ್ವಯಂ ಭಗವಂತ ಹೇಳ್ತಾ ಇದ್ದಾನೆ, ಬೇರೆ ಯಾರೂ ಹೇಳ್ತಾ ಇಲ್ಲ ಇದನ್ನು. ಮಕ್ಕಳೇ ವಿನಾಶ ಆಗುತ್ತೆ, ಮಕ್ಕಳೇ ಸ್ವರ್ಗ ಸ್ಥಾಪನೆ ಆಗುತ್ತೆ, ನೀವೇ ಸ್ವರ್ಗ ಸ್ಥಾಪನೆ ಮಾಡ್ತೀರಾ ಮುಂದೆ. ನೀವು ದೇವತೆಗಳಾಗಿ ಜನ್ಮ ಪಡ್ಕೊಳ್ತೀರಾ. 100% ಪ್ಯೂರಿಟಿ, 100% ಹ್ಯಾಪಿನೆಸ್, 100% ಪೀಸ್ ಪ್ರಪಂಚದಲ್ಲಿ ಯಾರಿಗೆ ಸಿಗತ್ತೆ? ನಮಗೆ ಸಿಗೋದು. ಅದರಿಂದನೇ ನಾವಿಲ್ಲಿ ಬಂದಿರೋದು. ಇಲ್ಲಿ ಬಂದಿರೋದು ಹಿನ್ನೆಲೆ ಇದೇನೆ. ಯಾರೋ ಪ್ರೇರಣೆ ಕೊಟ್ಟಿರ್ಬೋದು, ಯಾರೇ ಕಳಿಸಿರ್ಬೋದು, ಯಾರೋ ಏನೋ ಮಾಡಿರ್ಬೋದು. ನಾವೇ ಇಲ್ಲಿ ಬಂದಿದ್ದೀವಿ ಅಂದರೆ ಎಷ್ಟು ಜನ ಇಲ್ಲಿ ಬರ್ತಾರಲ್ಲ, ಅವ್ರದ್ದೆಲ್ಲ ಬರೋದು ಇದೇ ಕಾರಣ. ಯಾಕೆಂದರೆ ಇಲ್ಲಿ ಯೋಗ ಚೆನ್ನಾಗುತ್ತೆ, ವಾತಾವರಣ ಚೆನ್ನಾಗಿದೆ. ಈ ವಾತಾವರಣದಲ್ಲಿ ಯೋಗ ಚೆನ್ನಾಗುತ್ತೆ. ಯೋಗ ಚೆನ್ನಾದಾಗ ಬಾಬರ್ ಜೊತೆ ಚೆನ್ನಾಗಿ ಕರೆಂಟ್ ತಗೋಬೋದು. ಕರೆಂಟ್, ಅದರಿಂದ ಲೈಟ್, ಬೆಳಕು. ಸರ್ಚ್ ಲೈಟ್ ಅಂದರೆ ಯಾರಿಗೆ ಏನು ಅರ್ಥ ಆಗಲ್ವಾ ಅದನ್ನು ಅರ್ಥ ಮಾಡಿಸ್ತಾರೆ ಬಾಬಾ ಅವರು ಯೋಗದಲ್ಲಿ. ಸರ್ಚ್ ಲೈಟ್ ಏನು ಮಾಡುತ್ತೆ? ತುಂಬ ದೂರದವರೆಗೆ ಲೈಟ್ ಕೊಡುತ್ತಲ್ವಾ. ಹಾಗೆ ಬಾಬಾರವ್ರಿಗೆ ಮಕ್ಕಳಿಗೆ ಸರ್ಚ್ ಲೈಟ್ ಕೊಡಬೇಕು. ನಾನು ಎಷ್ಟು ಸರ್ಚ್ ಲೈಟ್ ಕೊಡಬೇಕು ಅಂದರೆ ಮಕ್ಕಳೇ ಸರ್ಚ್ ಲೈಟ್ ಆಗಿಬಿಡಬೇಕು ಬೇರೆಯವ್ರಿಗೆ. ಅಷ್ಟು ಬಾಬಾರವ್ರಿಗೆ ನಿರೀಕ್ಷೆ ಇದೆ. ನಡೀತಾ ಓಡಾಡ್ತಾ ಲೈಟ್ ಮೈಟ್ ಸ್ಥಿತಿಯಲ್ಲಿ ನೀವು ಸರ್ಚ್ ಲೈಟ್ ಆಗಬೇಕು ಮಕ್ಕಳೇ. ತಂದೆಗೆ ಮಕ್ಕಳ ಮೇಲೆ ಎಷ್ಟೊಂದು ಭರವಸೆ ಇದೆ ನೋಡಿ. ನಾವು ಭರವಸೆ ಇಟ್ಕೊಳ್ಳೋದು, ಬಾಬಾ ಅವ್ರಿಗೆ ಹುಷಾರಿಲ್ಲ, ಅವ್ರು ಸ್ವಲ್ಪ ಸರಿ ಮಾಡಿಬಿಡು, ಇವರಿಗೆ ಸ್ವಲ್ಪ ಆರೋಗ್ಯ ಸರಿಗಿಲ್ಲ, ಸರಿ ಮಾಡಿಬಿಡು. ಬಾಬಾ ಹೇಳ್ತಾರೆ ಅವೆಲ್ಲ ಇಲ್ಲ, ಹೇಳ್ಬೇಡಿ ನನ್ನ ಹತ್ರ ನೀವು. ಸರ್ಚ್ ಲೈಟ್ ಬಾಬಾ ಅವ್ರು ಕೊಡ್ತಾರೆ. ನಾವು ಸರ್ಚ್ ಲೈಟ್ ಆಗಬೇಕು. ಸರ್ಚ್ ಲೈಟ್ ಅಂದರೆ ಅದು ಒಂದು ಬೆಳಕೆ, ಪ್ರಕಾಶಮಾನವಾದಂಥ ಬೆಳಕು.
ಸಕಾಶ್. ಸಕಾಶ್ ಅಂದರೆ ಪ್ರೀತಿಯ ಕರೆಂಟ್. ವ್ಯಕ್ತಿಯಿಂದ ವ್ಯಕ್ತಿಗೆ ಇದು ಹರಿತಾ ಇರುತ್ತೆ. ಯಾರಲ್ಲಿ ಹೈ ಡೆನ್ಸಿಟಿ ಇರುತ್ತೆ, ತುಂಬ ಜಾಸ್ತಿ ಪ್ರೀತಿ, ತುಂಬ ಜಾಸ್ತಿ ಒಂದು ಬೇರೆಯವ್ರಿಗೆ ಕೊಡಬೇಕು ಅನ್ನೋ ಭಾವನೆ, ಇವರ ಕಲ್ಯಾಣ ಮಾಡಬೇಕು ಅನ್ನೋ ಭಾವನೆ ಯಾರಿಗೆ ಜಾಸ್ತಿ ಇರುತ್ತೆ ಅವರಿಂದ ಕಡಿಮೆ ಇರೋರಿಗೆ ಕರೆಂಟ್ ಪ್ರವಾಹ ಆಗುತ್ತೆ, ಸಕಾಶ್ ಪ್ರವಾಹ ಆಗುತ್ತೆ. ಜಾನಕಿದಾದಿಯವರು ಪದೇ ಪದೇ ಒಂದು ಅನುಭವ ಹೇಳ್ತಾರೆ. ನಾನು ಬಾಬರವರ ಕುಟೀರದ ಪಕ್ಕ ಉಯ್ಯಾಲೆ ಇದೆ, ಉಯ್ಯಾಲೆಯಲ್ಲಿ ಬಾಬರು ಕೂತಿದ್ರು, ನನ್ನನ್ನು ಆವು ಬಚ್ಚಿ ಅಂತ ಕರೆದ್ರು. ನಾನು ಹೋಗ್ಬಿಟ್ಟು ಅವ್ರ ಪಕ್ಕ ಕೂತ್ಕೊಂಡೆ. ನನಗೆ ಬಾಬರವ್ರು ಎಷ್ಟು ಸಕಾಶ್ ಕೊಟ್ಟರು ಅಂದರೆ ಇವತ್ತಿನವರೆಗೂ ನಂಗೆ ಮರೆಯೋಕ್ಕೆ ಆಗಲ್ಲ ಅಂತ ದಾದಿ ಹೇಳ್ತಾಯಿದ್ರು. ಸಕಾಶ್ ನಾವು ಕೊಡ್ಬೋದು ಸೂಕ್ಷ್ಮವಾಗಿ ಬೇರೆಯವ್ರಿಗೆ. ನಮ್ಮ ಹತ್ರ ಅಷ್ಟು ಸ್ಟಾಕ್ ಇದ್ದರೆ, ಆಧ್ಯಾತ್ಮಿಕತೆ ಸ್ಟಾಕ್ ಇದ್ದರೆ, ಅಷ್ಟೊಂದು ಪ್ಯೂರಿಟಿ ಇದ್ದರೆ ನಮ್ಮ ಮೈಂಡಲ್ಲಿ, ಮತ್ತು ಅಷ್ಟೊಂದು ಆಧ್ಯಾತ್ಮಿಕ ಜೀವನ ಶೈಲಿ ಇದ್ದರೆ ಕೊಡ್ಬೋದು ನಾವು ಸಕಾಶ್ ಬೇರೆಯವ್ರಿಗೆ. ನಾನು ಸಕಾಶ್ ಕೊಡ್ತಾ ಇದ್ದೀನಿ ತಗೊಳ್ಳಿ ಅಂತೇನಲ್ಲ, ಸಕಾಶ್ ಆಟೋಮೆಟಿಕ್ಕಾಗಿ ಹೋಗುತ್ತೆ. ಅದೇನೇ ಅಟ್ರ್ಯಾಕ್ಟ್ ಮಾಡೋದು ಬೇರೆಯವ್ರಿಗೆ. ಬ್ರಹ್ಮಬಾಬರು ಎಷ್ಟು ಅಟ್ರಾಕ್ಟಿವ್ ಆಗಿದ್ದರು. ಫಿಸಿಕಲಿ ಆಲ್ಸೋ ಅಟ್ರಾಕ್ಟಿವ್ ಆಗಿದ್ದರು ಅವರು. ಆದರೆ ಬಾಬವ್ರನ್ನ ಕಂಡ್ರೆ ಮಕ್ಕಳು ಪ್ರಾಣ ಬಿಡೋರು. ಒಂದು ಕ್ಷಣ ಬಾಬವ್ರನ್ನ ಬಿಟ್ಟಿರೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಮಕ್ಕಳಿಗೆ. ಅದಕ್ಕೆ ಬಾಬರು ಹೇಳ್ತಾ ಇದ್ದೆ ಯಾವಾಗಲೂ, ಮಕ್ಕಳೇ ನಿಮ್ಮನ್ನು ಬಿಟ್ಟು ನಾನು ಎಲ್ಲೂ ಹೋಗಲ್ಲ, ಕೊನೆಯವರೆಗೂ ನಿಮ್ಮ ಜೊತೆಗೆ ಇರ್ತೀನಿ. ಯಾಕೆಂದರೆ ಕಣ್ಣೀರು ಹಾಕ್ಬಿಡ್ತಾರಲ್ಲ, ಅಳ್ತಾರಲ್ಲ ಒಂದೇ ಸಮ ಬಿಟ್ಟೋಗ್ಬಿಟ್ರೆ. ಬಾಬರು ಹೋಗಬೇಕಾದ್ರೂ ಯಾರಿಗೂ ಹೇಳಲಿಲ್ಲ ಹೋಗ್ತಾ ಇದ್ದೀನಿ ಅಂತ, ಗೊತ್ತಿತ್ತು ಅವ್ರಿಗೆ ಹೋಗ್ತೀನಿ ಅಂತ. ಇಚ್ಛಾಮರಣಿ ಅವರು ಬಾಬವರು. ಯಾಕಂದರೆ ಅವ್ರ ಪಾತ್ರ ಗೊತ್ತಿತ್ತು ಮುಂದೆ ಏನು ಮಾಡಬೇಕು ಅಂತ. ಅವ್ರ ಶರೀರ ಬಿಟ್ಟಾದ ಮೇಲೇ ಇಷ್ಟೊಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸೇವೆ ಆಗಿತ್ತು. ಬಾಬರು ಮಾಡ್ತಾ ಇರೋದು ಸೇವೆ ಇದು. ಅದರಿಂದ ಬಾಬರು ಯಾರಿಗೂ ಹೇಳಲಿಲ್ಲ ಶರೀರ ಬಿಡೋದು. ಮಕ್ಕಳು ಎಲ್ಲ ಕಣ್ಣೀರು ಹಾಕಿದ್ದು. ಹೇಳಿದೆ ಬಾಬಾ ನೀನು ಬಿಡಲ್ಲ ಅಂತ, ಬಿಟ್ಟೋಗಲ್ಲ ಅಂತ ಹೇಳಿದೆ, ಹೋಗ್ಬಿಟ್ಟಲ್ಲ ಮತ್ತೆ. ಬಾಬರವರು 21ನೇ ತಾರೀಕು ಜನವರಿ 1969 ಬಂದರು. ಮಕ್ಕಳೇ ಯಾರಿಗೂ ಗೊತ್ತಿಲ್ಲ ಬಾಬರು ಬರ್ತಾರೆ ಅಂತ. ಮುಂದೆ ಭೋಗ ಇಟ್ಟು ದಾದಿನ ಕೂರಿಸಿದ್ರು ಅಷ್ಟೇ, ಸಂದೇಶ ತಗೊಬನ್ನಿ ಅಂತ. ಬಾಬರು ಬಂದ್ಬಿಟ್ರು. ಅವತ್ತಿಂದ ಬರ್ತಾ ಇದ್ದಾರೆ ನೋಡಿ ಬಾಬರು. ಬಾಬರು ಏನು ಹೇಳಿದ್ರು, ನಾನು ಎಲ್ಲೂ ಹೋಗಿಲ್ಲ ಮಕ್ಕಳೇ, ಇಲ್ಲೇ ಇದ್ದೀನಿ, ನಿಮ್ಮ ಜೊತೆಗೆ ಇದ್ದೀನಿ. ನೀವು ಕರೆದಾಗ ಬರ್ತೀನಿ, ನೀವೇನು ಹೇಳ್ತೀರ ಅದನ್ನು ಮಾಡ್ತೀನಿ. ಡ್ರಾಮಾನುಸಾರ ನಾನು ಶರೀರ ಬಿಡಬೇಕಾಯ್ತು ಅಷ್ಟೇ. ಇದು ಸಕಾಶ್. ಇವತ್ತಿಗೂ ಬಾಬರು ಸಕಾಶ್ ಕೊಡ್ತಾರೆ. ಬಾಬವ್ರನ್ನ ಜೊತೆಗೆ ಇಟ್ಕೊಂಡ್ರೆ ಸಕಾಶ್ ಸಿಗುತ್ತೆ. 4ನೇದು ಕರೆಂಟು ಶಿವಬಾಬರಿಂದ ನೇರವಾಗಿ ಬರುವಂಥದ್ದು ಮತ್ತು ಅತ್ಯಂತ ಶಕ್ತಿಶಾಲಿಯಾದ ಕಿರಣಗಳು, ಯಾವುದರಲ್ಲಿ ನಮ್ಮ ಸಂಸ್ಕಾರ ಪರಿವರ್ತನೆ ಆಗುತ್ತೆ. ಆ ಕರೆಂಟಲ್ಲಿ ಪ್ರೀತಿ ಇದೆ, ಬೇರೆ ಏನೂ ಇಲ್ಲ. ಪ್ರೀತಿ ಅಷ್ಟೊಂದಿದೆ ಅದರಲ್ಲಿ. ಅದನ್ನೇ ಪ್ರೀತಿಯ ಅಗ್ನಿ ಅಂತ ಹೇಳೋದು. ಆ ಕರೆಂಟನ್ನೇ ಪ್ರೀತಿಯ ಅಗ್ನಿ ಅಂತ ಹೇಳೋದು. ಯೋಗ ಮಾಡುವಾಗ ಪ್ರೀತಿಯ ಅಗ್ನಿಯಲ್ಲಿ ನಮ್ಮ ಸಂಸ್ಕಾರಗಳನ್ನು ಸುಟ್ಟು ಭಸ್ಮ ಮಾಡಬೇಕು. ಅದಕ್ಕೆ ಡಿಟ್ಯಾಚ್ ಆಗಬೇಕು ನಾವು ಶರೀರದಿಂದ. ಡಿಟ್ಯಾಚ್ ಆಗದೆ ಇದ್ದರೆ ಇವ್ಯಾವ ಅನುಭವನೂ ಆಗಲ್ಲ ನಮಗೆ. ಹೀಗೆ ಇರ್ತೀವಿ ಕೊನೆಯವರೆಗೆ, ಬದಲಾವಣೆ ಆಗಲ್ಲ ನಾವು. ಅದರಿಂದ ಬೇರೆ ವ್ಯಕ್ತಿಗಳಿಂದನೂ ನಾವು ಡಿಟ್ಯಾಚ್ ಆಗಬೇಕು, ನಮ್ಮ ಶರೀರದಿಂದಲೂ ಡಿಟ್ಯಾಚ್ ಆಗಬೇಕು. ಡಿಟ್ಯಾಚ್ ಆಗಿ ಎಲ್ಲಿಗೆ ಹೋಗಬೇಕು? ಡಿಟ್ಯಾಚ್ ಆಗಿ ಹೋಗಬೇಕಾಗಿರೋದು ಪರಂಧಾಮಕ್ಕೆ ಹೋಗ್ಬೇಕು ನಾವು. ಎಲ್ಲಿದೆ ಪರಂಧಾಮ? ಹೇಗಿದೆ ಪರಂಧಾಮ ಅಂದರೆ ಬಾಬಾವರು ಹೇಳ್ತಾರೆ, ಪರಂಧಾಮ ಅನ್ನೋದು ನೀವೆಲ್ಲ ಏನು ನೋಡಿದ್ದೀರ, ಲೈಟು, ರೆಡ್ ಲೈಟ್, ಅಲ್ಲಿ ಆತ್ಮಗಳೆಲ್ಲ ಇವೆ, ಮಧ್ಯ ಶಿವಬಾಬರಿದ್ದಾರೆ ಮತ್ತು ಶಿವಬಾಬರಿಂದ ಬಿಳಿಯ ಕಿರಣಗಳು ಬರ್ತಾ ಇವೆ ಅಂತ.
ಆದರೆ ಅವರಿರೋದು 6ನೇ ಮಹಾತತ್ವ. ಭೂಮಿ ಮೇಲಿರೋದು 5 ತತ್ವಗಳು, ಅದು 6ನೇ ಮಹಾತತ್ವ. ಛಟ ತತ್ವ ಅಂತಾರೆ ಬಾಬರು, 6ನೇ ಮಹಾತತ್ವ. ಯಾವ ಮಹಾತತ್ವ ಅದು? ಪ್ರಕಾಶದ ಮಹಾತತ್ವ. ಅಲ್ಲಿ ಬರೀ ಪ್ರಕಾಶನೇ ಇರೋದು. ಬಾಬೋರಿಂದ ಹೊರಡುವಂಥ ಲೈಟು ಎಷ್ಟು ಪವರ್ಫುಲ್ ಆಗಿರುತ್ತೆ ಅಂತ ಅದನ್ನು ನೋಡಿದವರು ಹೇಗೆ ಹೇಳ್ತಾರೆ ಅಂದರೆ, ಅದ್ಭುತವಾದಂಥ ಪ್ರಕಾಶ ಅದು. ಈ ಕರೆಂಟ್ ಅಲ್ಲ, ಈ ಲೈಟ್ ಅಲ್ಲ, ಅದು ಡಿವೈನ್ ಲೈಟ್. ಆ ಡಿವೈನ್ ಲೈಟಲ್ಲಿ ತುಂಬ ಪ್ರೀತಿ ಇದೆ, ತುಂಬ ಆತ್ಮೀಯತೆ ಇದೆ, ತುಂಬ ಸ್ನೇಹ ಇದೆ, ತುಂಬ ಕಲ್ಯಾಣ ಮಾಡುವಂಥ ಭಾವನೆ ಇದೆ ಆ ಡಿವೈನ್ ಲೈಟಲ್ಲಿ. ಯಾವಾಗ ನಾವು ಆ ಲೈಟನ್ನು ಪ್ರವೇಶ ಮಾಡ್ತೀವಿ ಆವಾಗ ಆಟೋಮೆಟಿಕ್ಕಾಗಿ ಡಿಟ್ಯಾಚ್ ಆಗಿಬಿಟ್ಟಿರ್ತೀವಿ ನಾವು. ಎಲ್ಲಿದೆ ಇದು ಛಟ ಮಹಾತತ್ವ ಅಂದರೆ, ಗಣಿತದಲ್ಲಿ ಇನ್ಫಿನಿಟಿ ಅಂತ ಉಪಯೋಗಿಸ್ತಾರೆ. ಇನ್ಫಿನಿಟಿ ಅಂದರೆ ಬೇಅಂತ್ ಅಂತ, ಅಂತ್ಯವಿಲ್ಲದ ಜಾಗ, ಅದು ಅನಂತ ಅಂತ. ಅನಂತದಾಚೆಗೆ ಛಟ ತತ್ವ ಇರೋದು. ಹೇಗೆ ಗೊತ್ತಾಗುತ್ತೆ ಅಂದರೆ, ಪ್ರಾರಂಭದಲ್ಲಿ ಯಾರಿಗೆ ಇದು ಅನುಭವ ಕಡಿಮೆ ಇದೆ ಅವ್ರ ಅನುಭವ ಮಾಡಲಿಕ್ಕೆ ಇಮ್ಯಾಜಿನ್ ಮಾಡ್ಕೋಬೇಕು, ಕಲ್ಪನೆ ಮಾಡ್ಕೋಬೇಕು. ಏನು ಫೋಟೋದಲ್ಲಿ ನೋಡ್ತೀವಿ, ಏನು ಕಿವಿಯಲ್ಲಿ ಕೇಳ್ತಾರೆ, ಇಂಥ ಕಡೆ ಇದ್ದಾನೆ ಭಗವಂತ, ಇಲ್ಲಿಂದನೇ ಬರ್ತಾರೆ ಅಂತ ಇಮ್ಯಾಜಿನ್ ಮಾಡ್ಕೋಬೇಕು. ಆ ಕೆಂಪು ಕಲರು, ಮಧ್ಯ ಶಿವಬಾಬರು, ಬಿಳಿ ಬಣ್ಣದ ರೇಖೆಗಳು, ಬಾಬರಲ್ಲಿರುವಂಥ ಒಂದು ಚೈತನ್ಯತೆ, ನಾನು ಹೋಗ್ತಾ ಇರೋದು. ಅದಕ್ಕೆ ಅದೇ ಥರ ಯೋಗ ಮಾಡೋದು ನಾವು. ಅಲ್ಲಿಗೆ ಹೋಗ್ತಾ ಇದ್ದೀನಿ, ಬರ್ತಾ ಇದ್ದೀನಿ. ಯಾಕೆ ಅಂದರೆ ಪ್ರಾಕ್ಟೀಸ್ ಮಾಡಬೇಕು. ನಾವು ಮಾಡುವಂಥ ಪುರುಷಾರ್ಥ ಯಾವುದೂ ವೇಸ್ಟ್ ಆಗಲ್ಲ. ಎಲ್ಲದಕ್ಕೂ ಏನೇನು ಫಲ ಸಿಗಬೇಕೋ ಖಂಡಿತ ಸಿಗುತ್ತೆ. ನಾವು ನಿರಾಶೆ ಆಗಬೇಕಂತ ಅವಶ್ಯಕತೆ ಇಲ್ಲ. ನನಗೆ ಅನುಭವನೇ ಆಗಲ್ಲ, ನನ್ನಲ್ಲಿ ಅಪವಿತ್ರತೆ ಜಾಸ್ತಿ ಇದೆ, ನನ್ನ ಮನಸ್ಸೇ ಕ್ಲೀನ್ ಆಗಿಲ್ಲ ಅಂತ ನಮಗೆ ನಾವೇ ನಿರಾಶೆ ಅನುಭವಿಸ್ಕೊಂಡ್ರೆ ಆಗೋಲ್ಲ ಇದು. ಹಾಗೇ ಆಗುತ್ತೆ. ಬಾಬರು ಮಾಡಿಸ್ತಾರೆ ಇದನ್ನು. ಸತತವಾಗಿ ಪ್ರಯತ್ನ ಮಾಡಬೇಕು, ಸತತವಾಗಿ ಪಾಸಿಟಿವಿಟಿ ಇರಬೇಕು. ನಾನೊಂದು ಕಡೆ ಒಂದು ಸ್ಲೋಗನ್ ಓದಿದ್ದೆ, ಎಷ್ಟು ಒಳ್ಳೆ ಸ್ಲೋಗನ್ ಗೊತ್ತಾ ಅದು, ಪಾಸಿಟಿವ್ ಥಿಂಕಿಂಗ್ ಬಗ್ಗೆ. ನೀವು ಮಾಡುವ ಒಂದು ಸಕಾರಾತ್ಮಕ ಆಲೋಚನೆ ನಿಮ್ಮಲ್ಲಿ ಮಹತ್ತರವಾದ ಬದಲಾವಣೆಯನ್ನೇನೂ ತರುವುದಿಲ್ಲ. ನೀವು ಮಾಡುವ ಒಂದು ಸಕಾರಾತ್ಮಕ ಆಲೋಚನೆ ನಿಮ್ಮಲ್ಲಿ ಅಪಾರವಾದ ಬದಲಾವಣೆಯನ್ನೇನೂ ತರುವುದಿಲ್ಲ. ಆದರೆ ನಿರಂತರವಾಗಿ ಮಾಡುವಂತಹ ಸಕಾರಾತ್ಮಕ ಆಲೋಚನೆಗಳು ನಿಮ್ಮಲ್ಲಿ ಕ್ರಾಂತಿಯನ್ನೇ ತರಬಲ್ಲದು. ವಾಟ್ ಇಸ್ ಸ್ಲೋಗನ್? ನಿರಂತರವಾಗಿ ಪಾಸಿಟಿವ್ ಮಾಡ್ತಾ ಇರಬೇಕು, ನಿರಂತರವಾಗಿ. ಈ ಅಭ್ಯಾಸನೇ ನಮ್ಮನ್ನು ನೆಗೆಟಿವಿಟಿಯಿಂದ ಮುಕ್ತ ಮಾಡೋದು. ಬೇರೆ ಇನ್ಯಾವ ಅಭ್ಯಾಸನೂ ಇಲ್ಲ. ಪದೇ ಪದೇ ನಾವು ಪಾಸಿಟಿವೇ ಮಾಡ್ತಾಯಿದ್ರೆ ನೆಗೆಟಿವ್ ಎಲ್ಲಿಂದ ಬರುತ್ತೆ? ಬರೋದೇ ಇಲ್ಲ, ಅದು ಟೈಮೇ ಇಲ್ಲ ಅದಕ್ಕೆ. ಅದಕ್ಕೆ ಬಾಬಾ ಹೇಳ್ತಾರೆ ಎಷ್ಟೋ ಸರಿ, ಮಾಯೆ ಬರುತ್ತೆ ನಿಮ್ಮ ಹತ್ರ, ನೀವು ಬ್ಯುಸಿ ಇರ್ತೀರಾ, ಹೊರಟೋಗ್ಬಿಡುತ್ತೆ ಹಂಗೇನೆ. ಏನು ಬ್ಯುಸಿ ನಾವು? ಪಾಸಿಟಿವ್ ಸಂಕಲ್ಪಗಳು ಮಾಡೋದ್ರಲ್ಲಿ ಬ್ಯುಸಿ, ಕೊಡೋದ್ರಲ್ಲೇ ಬ್ಯುಸಿ ನಾವು, ತಗೊಳ್ಳೋದ್ರಲ್ಲಿ ಬ್ಯುಸಿ ಇಲ್ಲ ನಾವು. ಆದ್ದರಿಂದ ಬಾಬೋರ ಹತ್ರ ಹೋಗ್ಬೇಕಾದ್ರೆ ವ್ಯಕ್ತಿ ಅಷ್ಟು ಪಾಸಿಟಿವ್ ಆಗಿರಬೇಕು. ಅಷ್ಟು ಪಾಸಿಟಿವ್ ಆಗಿದ್ದರೆ ಹೋಗ್ಬಿಡೋದು, ಮೇಲೆ ಹಾರ್ಬಿಡ್ಬೋದು. ಯಾಕೆ ನಮ್ಮ ಗುರಿ ಏನಂದರೆ, ಈ ಪಂಜರದಲ್ಲಿ ಸಿಲುಕಬೇಕು ಅಂತ ನಮ್ಮ ಗುರಿ ಅಲ್ಲ. ಇದು ಪಂಜರ ಅಲ್ವಾ? ಈ ಪಂಜರದಿಂದ ದಾಟಿ ಈ ಗಿಳಿ ಹೊರಗಡೆ ಹಾರ್ಬಿಡಬೇಕು, ಅದು ನಮ್ಮ ಗುರಿ. ಸಿಲುಕಬಾರ್ದು ಇದರೊಳಗಡೆ. ಆದ್ದರಿಂದ ಪದೇ 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 ಅಭ್ಯಾಸ ಮಾಡಬೇಕು. ಅದರಿಂದ ಕಲ್ಪನೆ ಮಾಡ್ಕೋಬೇಕು. ಕಲ್ಪನೆ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅದು ಬಂದ್ಬಿಡ್ತೀವಿ, ಆ ಲೆವೆಲಿಗೆ ಬಂದ್ಬಿಡ್ತೀವಿ ನಾವು. ಕೆಲವರಿಗೆ ಯೋಗ ಹತ್ತಲ್ಲ. ಏನು ಕಾರಣ? ಬಾಬರವರು ಅದಕ್ಕೊಂದು ಕಾರಣ ಕೊಟ್ಟಿದ್ದಾರೆ. ಕೆಲವು ಆತ್ಮಗಳು ಶ್ರಾಪಿತರಿರ್ತಾರೆ. ಇದೇ ಶಬ್ದ ಉಪಯೋಗಿಸಿದ್ದಾರೆ ಬಾಬರವರು, ಶ್ರಾಪಿತರು. ಯಾಕೆ ಶ್ರಾಪಿತರು ಅಂದರೆ, ಅವರು ತಮ್ಮ ಜೀವನದಲ್ಲಿ ಬಹಳಷ್ಟು ಜನರಿಗೆ ದುಃಖ ಕೊಟ್ಟಿದ್ದಾರೆ, ಕಣ್ಣೀರು ಹಾಕಿಸಿದ್ದಾರೆ ಮತ್ತು ಮನಸ್ಸಿಗೆ ನೋವು ಉಂಟು ಮಾಡಿದ್ದಾರೆ.
ಅದರಿಂದ ಅವರು ಶಾಪ ಇರೋದರಿಂದ ಯೋಗ ಮಾಡೋಕ್ಕಾಗಲ್ಲ ಅಂತ ಬಾಬಾ ಹೇಳಿದ್ದಾರೆ. ಹಾಗಾದರೆ ಇದನ್ನು ಮುಕ್ತಿ ಮಾಡ್ಕೊಳ್ಳೋದು ಹೇಗೆ ಅಂದರೆ ಬಾಬಾ ಅದಕ್ಕೂ ಮುಕ್ತಿ ಪಾಯಿಂಟ್ ಹೇಳಿದ್ದಾರೆ. ಇದರಿಂದ ಮುಕ್ತವಾಗಬೇಕಾದ್ರೆ, ಶಾಪದಿಂದ ಮುಕ್ತವಾಗಬೇಕಾದ್ರೆ ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ಬ್ರಾಹ್ಮಣರು ಜ್ಞಾಪಕ ಇಟ್ಕೊಳ್ಳಿ. ಲೌಕಿಕ ಬ್ರಾಹ್ಮಣರು ಯಾವಾಗಲೂ ಸ್ವೀಕಾರ ಮಾಡೋರು, ಆದರೆ ನೀವು ಬ್ರಾಹ್ಮಣರು ಸದಾಕಾಲ ಕೊಡಬೇಕು. ಏನನ್ನು ಕೊಡಬೇಕು? ಜ್ಞಾನದಾನ, ಗುಣದಾನ. ಎಷ್ಟು ಕೊಡ್ತೀರೋ ಅಷ್ಟು ಶಾಪದಿಂದ ಮುಕ್ತಿ ಹೊಂದ್ಬಿಡ್ತೀರ, ನೀವು ವಿಮುಖರಾಗ್ಬಿಡ್ತೀರ ಶಾಪದಿಂದ ಅಂತ ಬಾಬಾ ಹೇಳಿದ್ದಾರೆ. ನೋಡಿ ಎಷ್ಟು ಸುಂದರವಾದಂತಹ ಕಾರಣ ಇದೆ, ಸೂಕ್ಷ್ಮವಾದ ಕಾರಣ ಇದೆ. ನನಗೆ ಯೋಗ ಹತ್ತಲ್ಲ ಅಂತ ನನಗೆ ಹೇಳಿದ್ರೆ ಪದೇ ಪದೇ ಯಾವುದೋ ಶಾಪ ನನ್ನ ಕಾಡ್ತಾ ಇದೆ ಒಳಗಡೆ. ಜ್ಞಾನದಾನ ಕೊಡೋಕ್ಕಾಗದೇ ಇರೋ ಪರವಾಗಿಲ್ಲ, ಗುಣದಾನಾರು ಮಾಡೋಣ, ಒಳ್ಳೆ ಭಾವನೆನಾರು ಕೊಡೋಣ ಬೇರೆಯವ್ರಿಗೆ. ಇಲ್ಲೇ ಹೋದರೆ ವ್ಯಕ್ತಿಯಲ್ಲಿ ಆಂತರಿಕವಾದ ಶುದ್ಧತೆ ಆಗಲ್ಲ. ಆ ಪ್ಯೂರಿಟಿ ಲೆವೆಲ್ ಜಾಸ್ತಿ ಆಗಬೇಕಲ್ಲ ಯೋಗ ಮಾಡೋದಕ್ಕೆ. ಪ್ಯೂರಿಟಿ ಲೆವೆಲ್ ಜಾಸ್ತಿ ಆದರೆ ಮಾತ್ರ ಬಾಬರ ಕಿರಣಗಳನ್ನು ಅನುಭವ ಮಾಡ್ಬೋದು. ಆದ್ದರಿಂದ ಭಿನ್ನತೆ ಅಥವಾ ಡಿಟ್ಯಾಚ್ಮೆಂಟ್ ಅನ್ನೋದು ಬಹಳ ಮುಖ್ಯ. ಕಬೀರ್ ದಾಸರು ಸಂತ ಕಬೀರರಾಗುವ ಮೊದಲು ಅವ್ರ ಗುರುಗಳ ಮನೆಗೆ ಪ್ರತಿನಿತ್ಯ ಒಂದು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾಯಿದ್ರು. ರಸ್ತೆಯಲ್ಲಿ ಹೋಗ್ತಾ ಇರಬೇಕಾದ್ರೆ ಒಂದು ಅಂಗಡಿಯಲ್ಲಿ ಮಾಂಸ ಮಾರಾಟ ಮಾಡ್ತಾಯಿದ್ರು ಒಬ್ಬರು. ಈ ಕಬೀರರು ಅಲ್ಲೇ ನೋಡ್ತಾ ತುಂಬ ಅಸಹ್ಯ ಪಟ್ಕೋತಾಯಿದ್ರು. ಏನಿದೆ ಹಿಂಗೆಲ್ಲ ನೇತಾಕಿದ್ದಾರೆ, ಕಡಿತಾರೆ, ಮಾರ್ತಾರೆ, ವ್ಯಾಪಾರ ಮಾಡ್ತಾರೆ ಇದನ್ನು, ಪ್ರಾಣಿಗಳನ್ನು. ಭಾಳ ಅಸಹ್ಯ ಪಡ್ಕೋತಾಯಿದ್ರು. ಅವ್ರಿಗೆ ಎಷ್ಟು ಅದು ಮನಸ್ಸಿಗೆ ನೋಡಿ 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 ಪ್ರತಿ ದಿವಸ ತಾಗ್ಬಿಡ್ತು ಅಂದರೆ ಅವ್ರ ಸಾಧನೆ ನಿಂತೋಗ್ಬಿಡ್ತು. ಗುರುಗಳು ಅಬ್ಸರ್ವ್ ಮಾಡಿದ್ರು, ಏನಪ್ಪ ನಿಂಗೇನು ಆಸಕ್ತಿನೇ ಇಲ್ಲ ಇತ್ತೀಚೆಗೆ, ಸುಮ್ಮನೆ ಕೂತಿರ್ತೀಯ, ಬಂದರೆ ಏನು ಸಾಧನೆ ಮಾಡ್ತಾ ಇಲ್ವಲ್ಲ ನೀನು ಅಂದರೆ, ನೋಡಿ ಸ್ವಾಮೀಜಿ ಅವನು ಹಿಂಗೆ ಮಾಡ್ತಾ ಇದ್ದಾನೆ, ಎಂಥ ಪಾಪ ಅಲ್ಲೋ ಅವ್ನು ಮಾಡ್ತಾ ಇರೋದು, ಮಹಾಪಾಪ ಅದು. ನಾನು ಪ್ರತಿದಿನ ಅದನ್ನೇ ನೋಡ್ತೀನಿ, ನಂಗೆ ನೋಡಿ ನೋಡಿ ನನಗೆ ಕಣ್ಣಲ್ಲಿ ಅದೇ ದೃಶ್ಯಗಳು ಕಾಣ್ತಾ ಇವೆ ಅಂತಾನೆ. ಗುರುಗಳು ಹೇಳ್ತಾರೆ, ನಿನ್ನಲ್ಲಿ ಬದಲಾವಣೆ ಮಾಡ್ಕೊಳ್ದೇ ನಿನ್ನ ಸಾಧನೆಯಲ್ಲಿ ಪೂರ ವೀಕ್ ಆಗಿಬಿಡ್ತೀಯ. ಸಾಕ್ಷಿ ಸ್ಥಿತಿಯನ್ನು ಮಾಡ್ಕೋಬೇಕು. ಪ್ರಪಂಚದಲ್ಲಿ ಈ ಥರ ಜನರು ತುಂಬ ಇದ್ದಾರೆ. ಎಲ್ಲರೂ ಅವರವ್ರ ಕೆಲಸವನ್ನು ಅವ್ರವ್ರು ಮಾಡ್ತಾ ಇದ್ದಾರೆ. ಡ್ರಾಮಾದಲ್ಲಿ ಅವನ ಪಾತ್ರ ಅದೇ ಇರೋದು, ಅವನಿಗೆ ಬೇರೆ ಕೆಲಸ ಗೊತ್ತಿಲ್ಲ, ಅದೇ ಕೆಲಸ ಮಾಡಬೇಕು ಅವನು. ನಿನ್ನ ಕೆಲಸ ಏನೋ ಅಲ್ಲಿ ನಿಂತ್ಕೊಂಡು ನೋಡೋದಾ? ನಿನ್ನ ಕೆಲಸ ಏನೋ ಸಾಕ್ಷಿಯಾಗಿ ನೋಡಬೇಕು, ಮುಂದಕ್ಕೆ ಬರ್ತಾ ಇರಬೇಕು. ಪ್ರಪಂಚದಲ್ಲಿ ನಡೆಯೋ ಯಾವ ಘಟನೆನೂ ನೀವು ರೆಕಾರ್ಡ್ ಮಾಡ್ಕೋಬಾರ್ದು. ನಿಮ್ಮದಲ್ಲದ ಎಲ್ಲ ಘಟನೆಗಳನ್ನು ಸಾಕ್ಷಿಯಾಗಿ ನೋಡಬೇಕು, ಸುಮ್ಮನಾಗಬೇಕು, ನೋ ಕ್ವಶನ್ಸ್ ಅಂತ ಸ್ವಾಮೀಜಿ ಹೇಳಿದ್ರು. ಕಬೀರರು ಬದಲಾವಣೆ ಮಾಡ್ಕೊಂಬಿಟ್ರು. ಆ ಕ್ಷಣ ಅವ್ರಿಗೆ ಗೊತ್ತಾಗೋಯ್ತು, ಇದೇ ನನ್ನ ತಪ್ಪು, ಇದಕ್ಕೆ ನಾನು ಸಾಧನೆ ಮಾಡೋಕ್ಕಾಗ್ತಾಯಿಲ್ಲ ಅಂತ. ಬಾಬಾವ್ರು ಅದನ್ನೇ ಹೇಳಿತ್ತು. ಇವತ್ತು ಹೇಳಿದ್ರಲ್ಲ, ದುಃಖ ಕೊಡಬೇಡಿ ಮಕ್ಕಳೇ, ದುಃಖ ಕೊಡಬೇಡಿ. ಎಷ್ಟು ಸರಿ ಹೇಳ್ತಾರೆ ಬಾಬಾವರು. ಎಷ್ಟು ಥರ ನಾವು ದುಃಖ ಕೊಡ್ತೀವಿ. ಮನಸ್ಸಿಂದ ದುಃಖ ಕೊಡ್ತೀವಿ, ಕರ್ಮದಿಂದ ದುಃಖ ಕೊಡ್ತೀವಿ, ಬಾಯಿಂದ ದುಃಖ ಕೊಡ್ತೀವಿ. ಎಷ್ಟು ಥರ ದುಃಖ ಕೊಡ್ತೀವಿ ನಾವು. ಅದರಿಂದ ಯೋಗ ಹತ್ತಲ್ಲ. ಈ ಕಂಪ್ಲೇಂಟ್ ಸಮಾಪ್ತಿ ಆಗಬೇಕಾದ್ರೆ ಅದರ ರಿವರ್ಸ್ ಮಾಡ್ಕೋಬೇಕು ನಾವು. ದಾನ ತಗೊಳ್ಳಿ, ದಾನ ಕೊಡಬೇಕಂದ್ರೆ ಪರಿವರ್ತನೆ ಆಗದೆ ದಾನ ಕೊಡೋಕ್ಕಾಗಲ್ಲ. ಆದ್ದರಿಂದ ಬಾಬಾ ಹೇಳಿದ್ರು, ನೀವು ಬ್ರಾಹ್ಮಣರು ತಗೊಳ್ಳೋ ಬ್ರಾಹ್ಮಣರಲ್ಲ, ನೀವು ದಾನ ಕೊಡೋ ಬ್ರಾಹ್ಮಣರು. ನೀವು ಇದನ್ನು ಮಾಡ್ಕೊಳ್ಳಿ, ಆವಾಗ ನಿಮ್ಮ ಶಾಪ ಕ್ಲಿಯರ್ ಆಗುತ್ತೆ ಅಂತ ಬಾಬಾರವರು ಒಂದು ಮುರಳಿಯಲ್ಲಿ ಹೇಳಿದ್ದಾರೆ. ಆದ್ದರಿಂದ ದೇಹದಿಂದ ಭಿನ್ನರಾಗುವುದು, ಡಿಟ್ಯಾಚ್ ಆಗುವುದು ಯೋಗ ಮಾಡಲಿಕ್ಕೆ ಭಾಳ ಮುಖ್ಯವಾದಂಥ ಹಂತ. ಬಾಬಾವರಿಂದ ಶಕ್ತಿ ಪಡ್ಕೊಳ್ಳೋದಕ್ಕೆ, ಬಾಬಾವ್ರ ಕಿರಣಗಳನ್ನು ಅನುಭವ ಮಾಡೋಕ್ಕೆ, ಪದೇ ಪದೇ ನಾವು ಪರಂಧಾಮಕ್ಕೆ ಹೋಗೋಕ್ಕೆ, ಬಾಬಾವ್ರನ್ನ ಸಾಕ್ಷಾತ್ ನೋಡೋದಕ್ಕೆ, ಅನುಭವ ಮಾಡೋಕ್ಕೆ ನಮಗೆ ಬೇಕು ಇದೆಲ್ಲನೂ. ಒಂದು. ಎರಡನೇದು, ಮಗ್ನತೆಯನ್ನು ಅನುಭವ ಮಾಡಬೇಕು. ಮಗ್ನತೆ ಅಂದರೆ ಮುಳುಗಿರುವಂಥ ಸ್ಥಿತಿ, ತಲ್ಲೀನವಾಗಿರುವಂಥ ಸ್ಥಿತಿ ಮಗ್ನತೆ ಅಂದರೆ. ಒಬ್ಬ ವ್ಯಕ್ತಿ ನದಿ ಸ್ನಾನ ಮಾಡೋಕ್ಕೆ ಹೋದ ಬೆಳಿಗ್ಗೆ,
ಒಂಚೂರು ಮುಟ್ಟು ನೋಡ್ದ, ಇನ್ನೂ ತಣ್ಣಗಿದೆ, ಬಿಸಿಲು ಬರ್ತಾ ಇದೆಯಲ್ವಾ, ಬಿಸಿಯಾಗುತ್ತೆ, ಆಮೇಲೆ ಸ್ನಾನ ಮಾಡ್ತೀನಿ ಅಂತ ಕಾದ. ನದಿ ನೀರೆಲ್ಲರೂ ಬಿಸಿಯಾಗುತ್ತಾ? ಸಂಜೆವರು ಹಾಗೆ ಇದ್ಬಿಟ್ಟು ವಾಪಸ್ ಹೋದ. ನಮ್ಮದು ಹಾಗೆ. ನಾವು ಮುಳುಗದ ಹೊರತು ಏನೂ ಅನುಭವ ಆಗಲ್ಲ. ಒಬ್ಬರು ಸ್ವಾಮೀಜಿ ಇದ್ದರು. ಸ್ವಾಮೀಜಿಗಳು ಆಗ್ತಾನೆ ಸನ್ಯಾಸ ಸ್ವೀಕಾರ ಮಾಡಿದರು. ಹೊಸದು, ಇನ್ನು ಮನೆ ಬಿಟ್ಟು ಬಂದು ಟ್ರೈನಿಂಗ್ ಪೀರಿಯಡ್ ಮುಗಿಸಿ ಕಾವಿ ಬಟ್ಟೆ ಹಾಕ್ಕೊಂಡಿದ್ರು, ರುದ್ರಾಕ್ಷಿ ಮಾಲೆ ಹಾಕ್ಕೊಂಡಿದ್ರು. ಅವ್ರ ಗುರುಗಳು ದೊಡ್ಡವರು ಮಠದಲ್ಲಿದ್ದರು. ಅವರು ಇವರಿಗೆ ಎಲ್ಲ ಮಾರ್ಗದರ್ಶನ ಮಾಡ್ತಾಯಿದ್ರು. ಈ ಗುರುಗಳಿಗೆ ಇನ್ನು ಸಂಸ್ಕಾರ ಎಳೆಯುತ್ತಲ್ವ, ಮನೆಯಿಂದ ಬಂದಿದ್ದಾರಲ್ವ, ಸ್ವಲ್ಪ ಬೋರ್ ಆಗೋಕ್ಕೆ ಶುರುವಾಯಿತು. ಏನು ಪ್ರತಿನಿತ್ಯ ಅವರೇ ಬರ್ತಾರೆ, ಕಾಲಿಗೆ ಬೀಳ್ತಾರೆ, ದುಡ್ಡು ಕೊಡ್ತಾರೆ, ಹೋಗ್ತಾರೆ, ಇವರು ಆಶೀರ್ವಾದ ಮಾಡ್ತಾರೆ, ಪ್ರತಿ ದಿವಸ ಅದೇ ಊಟ, ಅದೇ ತಿಂಡಿ, ಅದೇ ಜನ, ಅದೇ ದಿನನಿತ್ಯ ದಿನಚರಿ. ಮಠದಲ್ಲಿ ಬೇರೆ ಏನು ಇಲ್ವೇ. ಬೋರ್ ಆಗೋಕ್ಕೆ ಶುರುವಾಗೋಯ್ತು ಇವ್ರಿಗೆ. ಇವರು ಏನು ಮಾಡೋದಪ್ಪ, ವಾಪಸ್ ಹೊರಟೋಗ್ಬಿಡ್ಲ ನಾನು, ಏನು ಮಾಡಲಿ ಪೂರ್ವಾಶ್ರಮಕ್ಕೆ ಅಂತ ಯೋಚನೆ ಮಾಡ್ತಾಯಿದ್ರು. ಒಂದು ದಿವಸ ಒಂದು ಆಶ್ರಮದ ಆವರಣದಲ್ಲೇ ಒಂದು ಸಣ್ಣ ಗುಡ್ಡ ಇತ್ತು, ಅಲ್ಲಿ ಕೂತಿದ್ರು. ಕೆಳಗಡೆ ಒಂದು ಕೊಳದ ಥರ ಇತ್ತು, ಸಣ್ಣ ಕೊಳ, ಮಳೆ ನೀರು ನಿಲ್ಲೋ ಜಾಗ. ಅಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾಯಿದ್ರು, ಏನು ನನ್ನ ಜೀವನ ಹಿಂಗಾಗ್ಬಿಡ್ತಲ್ಲ, ಸನ್ಯಾಸಿ ಜೀವನ ಚೆನ್ನಾಗಿರುತ್ತೆ ಅಂತ ಬಂದರೆ ನನಗೆ ಯಾಕೋ ಈ ಥರ ಆಯ್ತಲ್ಲ ಅಂತ ಯೋಚನೆ ಮಾಡ್ತಾರೆ. ಅಷ್ಟೊತ್ತಿಗೆ ಒಂದು ನಾಯಿ ಬರುತ್ತೆ. ವಿಪರೀತ ಬಿಸಿಲು, ಬಾಯಾರಿಕೆ ಆಗಿತ್ತು ನಾಯಿಗೆ, ನೀರು ಕುಡಿಬೇಕು ಅಂತ ಹತ್ತಿರ ಹೋಯಿತು. ಅದ್ರ ಮುಖನೇ ಒಳಗಡೆ ಕಾಣ್ತಲ್ಲ, ನಾಯಿಗೆ ಸ್ವಲ್ಪ ಗಾಬರಿ ಆಯಿತು. ಯಾವುದೋ ಬೇರೆ ನಾಯಿ ಬಂದುಬಿಟ್ಟದಂಗಿದೆ ನಮ್ಮ ಏರಿಯಾದಲ್ಲಿ ಅಂತ. ಅದು ಹತ್ತಿರ ಹೋಗಲಿಲ್ಲ. ಆದರೆ ಬಾಯಾರಿಕೆ, ಹತ್ತಿರ ಹೋಗೋದು ಬರೋದು, ಹತ್ತಿರ ಹೋಗೋದು ಬರೋದು ಮಾಡ್ತು. ಕೊನೆಗೆ ಓಡ್ ಬಂದ್ಬಿಟ್ಟು ನೀರೊಳಗಡೆ ಧುಮುಕ್ಬಿಟ್ಟು ಚೆನ್ನಾಗಿ ನೀರು ಕುಡಿದು ಆಚೆಗೆ ಬಂದು ಚೆನ್ನಾಗಿ ಮೈ ಕೊಡೋಕೊಂಡು ಹೊರಟಾಯಿತು. ಸನ್ಯಾಸಿಗೆ ಅವ್ರ ಪ್ರಶ್ನೆಗೆ ಉತ್ತರ ಸಿಕ್ತು. ನನಗೆ ಯಾಕೆ ಬೋರ್ ಆಗ್ತಾ ಇದೆ ಅಂದರೆ, ಮುಳುಗಿಲ್ಲ ನಾನು. ನನ್ನ ಬಾಯಾರಿಕೆ ಇನ್ನು ಯಾಕೆ ತೀರಿಲ್ಲ ಅಂದರೆ, ಮುಳುಗಿಲ್ಲ ನಾನು. ನಮ್ಗೆ ಯಾಕೆ ಯೋಗದಲ್ಲಿ ಸಂಪೂರ್ಣ ಅನುಭವ ಆಗಲ್ಲ ಅಂದರೆ, ಮುಳುಗಿಲ್ಲ ನಾನು. ಮುಳುಗಬೇಕು. ಯಾವುದಲ್ಲಿ ಮುಳುಗಬೇಕು? ಜ್ಞಾನದಲ್ಲಿ ಮುಳುಗಬೇಕು, ಯೋಗದಲ್ಲಿ ಮುಳುಗಬೇಕು. ಆವಾಗ ನಮಗೆ ನಾವು ಇದರಲ್ಲಿ ಸೇರಿಕೊಂಡಿದ್ದೀವಿ ಅನ್ನೋ ಅನುಭವ ಆಗುತ್ತೆ. ಇಲ್ಲೇ ಹೋದರೆ ಇವರೇ ಬೇರೆ, ನಾವೇ ಬೇರೆ. ಆಶ್ರಮ ನೋಡ್ಕೋತಾರಲ್ವ, ಅವರೇ ಬೇರೆ, ನಾವೇ ಬೇರೆ. ನಾವು ಮನೆಯಿಂದ ಬರೋರು ಹೋಗೋರಷ್ಟೇ, ಒಂದು ಅರ್ಧ ಗಂಟೆ, 1 ಗಂಟೆ. ಇದೇ ಅನುಭವ, ಬೇರೆ ಅನುಭವ ಆಗಲ್ಲ. ಮನೆಗೆ ಹೋದ್ಮೇಲೆ ಯಥಾಸ್ಥಿತಿ, ಮನೇಲಿ ಹೇಗಿರಬೇಕೋ ಹಾಗೆ ಮಾತುಕತೆ, ವ್ಯವಹಾರ, ಟಿ ವಿ, ಅದು ಫೋನು, ಅದೇ ವ್ಯವಹಾರ. ಇಲ್ಲಿಗೆ ಬರ್ಬೇಕಾದ್ರೆ ಪುಸ್ತಕ ಹಿಡ್ಕೊಂಡು ವೈಟ್ ಡ್ರೆಸ್ ಹಾಕೊಂಡು ಬಂದ್ಬಿಡೋದು, ಕೂತ್ಕೊಳ್ಳೋದು, ಕೇಳೋದು. ಆಶ್ರಮದವರೇ ಬೇರೆ, ನಾವೇ ಬೇರೆ. ನಾವೆಲ್ಲ ಅವ್ರ ಥರ ಇರೋಕ್ಕಾಗುತ್ತಾ ಅಂತ ಅಂದ್ಕೊಂಬಿಡೋದು. ಬಾಬಾ ಹೇಳ್ತಾರೆ, ಮನೇಲಿರುವವರು ಸರೆಂಡರ್ ಸಿಸ್ಟರ್ಸ್ಗಿನ್ನ ಜಾಸ್ತಿ ಅನುಭವ ಮಾಡ್ಬೋದು, ಜಾಸ್ತಿ ಸೇವೆ ಮಾಡ್ಬೋದು, ಎತ್ತರವಾದ ಪದವಿ ಕೂಡ ಪಡಿಬೋದು. ಭಗವಾನ್ ವಾಚ. ಆದ್ದರಿಂದ ಜ್ಞಾನ, ಯೋಗ, ಧಾರಣೆ, ಸೇವೆ 4 ವಿಷಯ ಇದೆ. 4 ವಿಷಯದಲ್ಲಿ ಯಾರು ಮುಳುಗ್ತಾರಲ್ಲ ಅವರು ಎಲ್ಲರಿಗಿನ್ನ ಎತ್ತರದ ಪದವಿಗೆ ಹೋಗ್ತಾರೆ, ಎಲ್ಲರಿಂದ ಗುರುತಿಸಲ್ಪಡ್ತಾರೆ. ಬಾಬರೇ ಅವ್ರನ್ನ ಗುರುತಿಸ್ತಾರೆ, ಬಾಬರೇ ಅವರಿಗೆ ಬೇಕಾದಷ್ಟು ಜವಾಬ್ದಾರಿಗಳನ್ನು ಕೊಡ್ತಾರೆ, ಸೇವೆ ಮಾಡಿಸ್ತಾರೆ ಅವ್ರ ಮೂಲಕ. ಇಲ್ಲದೆ ಹಾಗೇ ಇರ್ತೀವಿ ನಾವು. ಮುಳುಗೋದು ಅಂದರೆ ಏನರ್ಥ ಅಂದರೆ ಅನುಭವ ಮಾಡೋದು. ಎಷ್ಟು ಸಾಧ್ಯ ಅಷ್ಟು ಜ್ಞಾನದ ಅನುಭವ ಮಾಡೋದು. ಜ್ಞಾನದ ಅನುಭವ ಎಷ್ಟು ಮಾಡಬೇಕು ಅಂದರೆ, ಜ್ಞಾನದಲ್ಲಿ ಯಾವುದು ಪ್ರಶ್ನೆ ಇರಬಾರ್ದು ನಮಗೆ. ಜ್ಞಾನದಲ್ಲಿ ಸಂಪೂರ್ಣ ಅರಿವಾಗಿರ್ಬೇಕು ನಮಗೆ. ಬಾಬರು ಯಾತಕ್ಕೆ ಹೇಳಿದ್ದಾರೆ, ಏನು ಹೇಳಿದ್ದಾರೆ, ಹಿನ್ನೆಲೆ ಏನು, ಎಲ್ಲ ಗೊತ್ತಾಗಬೇಕು ನಮಗೆ. ಯೋಗದಲ್ಲಿ ಎಲ್ಲ ಅನುಭವ ಆಗಬೇಕು. ಯೋಗದಲ್ಲಿ ಬೋರ್ ಆಗಬಾರ್ದು ನಮಗೆ. ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ಕೋಬೇಕು ನಾವು. ಯಾಕೆ ಬೋರ್ ಆಗುತ್ತೆ ಯೋಗದಲ್ಲಿ ಅಂದರೆ, ಎಲ್ಲಿಂದನೋ ಓಡಾಡ್ಕೊಂಡು ಬಂದು ಕೂತ್ಕೊಂಡ್ಬಿಟ್ರೆ ಯೋಗದಲ್ಲಿ ಬೋರ್ ಆಗದೆ ಏನೋ ಹಾಗೆ ಆಗುತ್ತೆ ಬೋರು. ಮಾನಸಿಕ ಸ್ಥಿತಿ ಸೆಟ್ ಮಾಡ್ಕೊಳ್ದೆ ಯೋಗ ಕೂತ್ಕೊಳ್ಬಾರ್ದು. ಯೋಗ ಕೂತ್ಕೊಂಡು ಸೆಟ್ ಮಾಡ್ಕೊಳ್ತೀನಿ ಅಂದರೆ ಆಗ್ಬೋದು ಕೆಲವ್ರಿಗೆ. ಆದರೆ ಅಲ್ಲಿ ಇಲ್ಲಿ ಹೋಗಿ ಬಂದಿರ್ತೀವಲ್ಲ, ಎಲ್ಲ ಮಾತುಕತೆ ಆಡಿರ್ತೀವಿ, ಎಲ್ಲ ತಲೆಯಲ್ಲಿ ತುಂಬಿರುತ್ತೆ.
ಅದೇ ರಿಪಿಟೇಷನ್ ಒಳಗಡೆ ದೃಶ್ಯಗಳು ಎಲ್ಲ ಅದೇ ಕಾಣ್ತಾ ಇರುತ್ತೆ. ಡಿಸ್ಟರ್ಬ್ ಆಗಿರುತ್ತೆ ಮೈಂಡು. ಆಲ್ಫಾ ವೇವ್ ಇರಲ್ಲ, ಬೀಟಾ ವೇವ್ ಇರುತ್ತೆ. ಹೋಗಲ್ಲ, ಹತ್ತಲ್ಲ ಮೇಲಕ್ಕೆ. ಅದಕ್ಕೆ ಯೋಗ ಹತ್ತಲ್ಲ ಅನ್ನೋದು ಅದಕ್ಕೇ. ಪ್ರತಿನಿತ್ಯ ನಮ್ಮ ದಿನಚರಿ ಸೆಟ್ ಮಾಡ್ಕೋಬೇಕು. ಸೆಟ್ ಮಾಡಿಕೊಂಡು ನಾವು ಅದರ ಪ್ರಕಾರನೇ ನಡ್ಕೋಬೇಕು. ಸೆಂಟ್ರಿಗೆ ಬರೋಕ್ಕೆ ಮೊದಲು ನನ್ನ ಮಾನಸಿಕ ವ್ಯವಸ್ಥೆ ಚೆನ್ನಾಗಿರಬೇಕು. ಇಲ್ಲೇ ಹೋದರೆ ವಾಣಿಲಿ ಕೇಳಿದ್ದು ಏನೂ ನೆನಪಿರಲ್ಲ. ಮನೆಯಿಂದ ಬರ್ತಾನೆ ಆತ್ಮಾಭಿಮಾನ ಸ್ಥಿತಿಯಲ್ಲೇ ಬಂದುಬಿಡಬೇಕು. ನಾವು ಕೂತ್ಕೊಳ್ಳುವಾಗ ಆತ್ಮಿಕ ಸ್ಥಿತಿಯಲ್ಲೇ ಕೂತ್ಕೊಂಡ್ಬಿಡ್ಬೇಕು. ಆವಾಗ ಬಾಬೋರು ವಾಣಿ ಎಷ್ಟು ಚೆನ್ನಾಗಿ ಕೇಳುತ್ತೆ ನಮಗೆ. ಪ್ರತಿಯೊಂದು ಶಬ್ದದಲ್ಲೂ ಎಷ್ಟೊಂದು ಅರ್ಥ ಇದೆ, ಎಷ್ಟೊಂದು ಮೌಲ್ಯ ಇದೆ ಅಂತ ಅನಿಸುತ್ತೆ. ಇದರ ಅದೇ ವಾಣಿನ ಡಿಸ್ಟರ್ಬ್ ಮೈಂಡಲ್ಲಿ ಕೂತ್ಕೊಂಡ್ರೆ ಏನೂ ಇಲ್ಲ. ಸುಮ್ಮನೆ ಏನೋ ಹೇಳ್ತಾರೆ, ಬರ್ಕೋತೀವಿ, ಹೋಗ್ತೀವಿ. ಅವ್ರ ದಾರಿ ಅವ್ರಿಗೆ, ನಮ್ಮ ದಾರಿ ನಮಗೆ. ಮಾಡಬೇಕು, ಇಳಿಬೇಕು, ಮುಳುಗಬೇಕು. ಧಾರಣೆನೂ ಅಷ್ಟೇ. ಧಾರಣೆ ನಾವು ಮನೇಲಿದ್ದರೂ ಕೂಡ ಎಲ್ಲ ಧಾರಣೆ ಮಾಡ್ಬೋದು, ಮಾಡಬೇಕು. ಕೆಲವ್ರ ಮನೆಯಲ್ಲಿ ಧಾರಣೆಗೆ ಅಲವೆನ್ಸ್ ಇರಲ್ಲ. ಬಾಬಾ ಹೆಲ್ಪ್ ಮಾಡ್ತಾರೆ. ಬಾಬಾವ್ರಿಗೆ ಹೇಳಬೇಕು, ಬಾಬಾ ನನಗೆ ತೊಂದರೆ ಇದೆ, ಬಿಡುಗಡೆ ಮಾಡಿಸು ಬಾಬಾ ಅಂತ ಬಾಬಾವ್ರಿಗೆ ಹೇಳಿದ್ರೆ ಖಂಡಿತ ಬಾಬಾರು ಬಿಡುಗಡೆ ಮಾಡಿಸ್ತಾರೆ. ಪೇಷನ್ಸ್ ಬೇಕು. ಇವತ್ತು ಹೇಳಿದ್ದೀನಿ, ನಾಳೆ ಬಿಡುಗಡೆ ಮಾಡಬೇಕು, ಆಗಲ್ಲ ಅದು. ಪೇಷನ್ಸ್ ಬೇಕು. ಚೆನ್ನಾಗಿ ಯೋಗ ಮಾಡಬೇಕು, ಬಾಬಾರ ಜೊತೆ ಮಾತಾಡಬೇಕು. ಮಾಡಿಸ್ತಾರೆ ಬಾಬಾರು ಬಿಡುಗಡೆ. ಎಷ್ಟು ಜನಕ್ಕೆ ಮಾಡಿಸಿದ್ದಾರೆ ಬಾಬಾವರು. ಎಷ್ಟು ಫ್ಯಾಮಿಲೀಸ್ ಸರಿ ಮಾಡಿಲ್ಲ ಬಾಬಾವರು. ಎಂತೆಂಥ ಅಭ್ಯಾಸಗಳಿರೋ ಮನೆಯಿಂದ ಹೊರಗೆ ತಂದುಬಿಟ್ಟಿದ್ದಾರೆ ಅಂಥವ್ರನ್ನ. ಅಥವಾ ಇಡೀ ಫ್ಯಾಮಿಲಿನೇ ಸೆಟ್ ಮಾಡಿಬಿಟ್ಟಿದ್ದಾರೆ ಬಾಬಾವರು. ಸಕಾಶ್, ಕರೆಂಟ್, ಟಚಿಂಗ್, ಇದರಲ್ಲೇ ಬಾಬರ ಕೆಲಸ ನಡೆಯೋದು. ಸೇವೆನೂ ಅಷ್ಟೇ. ಸೇವೆ ಶ್ರಮದ ಸೇವೆ, ಮನಸ್ಸಿನ ಸೇವೆ, ಹಣದ ಸೇವೆ. ಯಾವ್ಯಾವ ಥರ ಸೇವೆಗಳಿವೆ. ನಮ್ಗೆ ಯಾವ ಥರ ಸೇವೆ ಆಗುತ್ತೆ ಆ ಥರ ಸೇವೆ ಮಾಡೋದು. 2-3 ಥರ ಸೇವೆ ಮಾಡೋಕ್ಕಾದ್ರೆ 2-3 ಥರ ಸೇವೆನೇ ಮಾಡೋದು. ಮುಖ್ಯವಾಗಿ ಮನಸ್ಸಿನ ಸೇವೆ ಮಾಡಬೇಕು. ನಾವು ಕೊಟ್ಟಷ್ಟು ನಾವು ಶುದ್ಧ ಆಗ್ತೀವಿ. ಒಳಗಡೆಯಿಂದ ಕೊಟ್ಟಷ್ಟು ನಮ್ಮಲ್ಲಿ ಪವಿತ್ರತೆ ಲೆವೆಲ್ ಜಾಸ್ತಿ ಆಗುತ್ತೆ. ಕೊಟ್ಟಷ್ಟು ಸಂತೋಷ ಜಾಸ್ತಿ. ಆದ್ದರಿಂದ ಮುಳುಗಬೇಕು 2ನೇದು. 3ನೇದು ಸ್ಥಿರತೆ. ಸ್ಥಿರತೆ ಅಂದರೆ ನಮ್ಮ ಮನಸ್ಸು ಬುದ್ಧಿಗಳು ಬಾಹ್ಯ ಚಟುವಟಿಕೆಗಳಿಗೆ ಅನುಗುಣವಾಗಿ ಓಲಾಡ್ತಾ ಇರಬಾರ್ದು, ಪ್ರಭಾವಿತವಾಗಬಾರ್ದು ಭಾಳ ಸುಲಭವಾಗಿ. ಇದು ಸಾಮಾನ್ಯವಾಗಿ ನಾವು ಮಾಡ್ಕೊಳ್ಳೋದು. ಏನಂದರೆ, ಯಾರೋ ಜಗಳ ಆಡ್ತಾ ಇರ್ತಾರೆ, ನಿಂತ್ಕೊಂಡು ನೋಡ್ತೀವಿ. ಅವರು ಜಗಳ ಆಡೋದು, ಅವರು ಆಡುವಂಥ ಶಬ್ದಗಳು ಅವೆಲ್ಲ ನಾವು ರೆಕಾರ್ಡ್ ಮಾಡಿಕೊಂಡು ಮನೆಗೆ ಹೋಗ್ತೀವಿ. ಆಮೇಲೆ ಅದೇ ದೃಶ್ಯಗಳನ್ನು ನೋಡೋದು. ಅಥವಾ ಯಾವುದೋ ಪ್ರಾಣಿಗಳು ಓಡಾಡ್ತಿರ್ತವೆ, ಅದರಿಂದ ಮನಸ್ಸು ಹೋಗೋದು. ಅಥವಾ ನಾವು ನೋಡುವಂಥ ದೃಶ್ಯಗಳನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಬಿಡೋದು. ಸ್ಥಿರವಾಗಿರಲ್ಲ ಮನಸ್ಸು. ಆವಾಗ ನಾವು ನಮ್ಮದು ಬಾಹ್ಯಮುಖಿ ಆದಾಗ ಮನಸ್ಸು ಅನವಶ್ಯಕವಾದ ಸಂಗತಿಗಳು, ಮಾಹಿತಿಗಳೆಲ್ಲ ತಾನೇ ರೆಕಾರ್ಡ್ ಆಗ್ತವೆ. ಯಾಕೆಂದರೆ ಕಣ್ಣು, ಕಿವಿ, ಮೂಗು, ಬಾಯಿರೋದು ಅದಕ್ಕೇ ರೆಕಾರ್ಡ್ ಬಡಕೆನೇ ಇರೋದು. ತಂದು ಹಾಕ್ತವೆ. ತಗೋ ಮಾಹಿತಿ ಎಷ್ಟು ಬೇಕು ನಿನಗೆ, ಸುಸ್ತಾಗುವಷ್ಟು ಮಾಹಿತಿ. ಅದಕ್ಕೆ ನಮಗೆ ತಲೆ ಭಾರ ಆಗೋದು, ಬೋರ್ ಆಗೋದು ಮತ್ತು ತಲೆ ಬಿಸಿ ಆಗೋದು. ಯಾಕೆ ಅಂದರೆ ಮಾಹಿತಿಗಳು ವಿಪರೀತ ಬಂದ್ಬಿಡ್ತವೆ ಒಳಗಡೆ, ಮ್ಯಾನೇಜ್ ಮಾಡೋಕ್ಕೆ ಆಗಲ್ಲ. ಆವಾಗ ತಲೆ ಭಾರ. ನನಗೆ ಏನೂ ಮಾಡಿರಲ್ಲ ಕೆಲಸ, ಬೆಳಗಿನ ಸಂಜೆವರೆಗೆ ಸುಮ್ಮನೆ ಕೂತಿದ್ದೀನಿ, ಫ್ಯಾನ್ ಕೆಳಗಡೆ ಕೂತಿದ್ದೀನಿ. ಭಾರ, ತಲೆನೋವು, ಟೆನ್ಷನ್ನು. ಯಾಕೆ ಅಂದರೆ ಅನಗತ್ಯ ಮಾಹಿತಿ. ಇದನ್ನು ಸೆಕ್ಯೂರಿಟಿ ಮಾಡ್ಕೋಬೇಕು ಸ್ಥಿರವಾಗಿರೋದಕ್ಕೆ. ಮತ್ತು ಪದೇ ಯೋಗ ಸ್ಥಿತಿ ನಾವು ಮಾಡ್ಕೋಬೇಕು. ಅದು ಆಗಿ ಬರಲ್ಲ. ಅದು ನಮ್ಮ ಪರವಾಗಿ ಬಾಬರು ಏನು ಯೋಗ ಮಾಡಿಸ್ತಾರ? ನಾವು ಮಾಡಬೇಕು. ಎಳೆದು ಹಾಕೋಬೇಕು. ಇಲ್ಲಿ ಹಣೆ ಮಧ್ಯಕ್ಕೆ ಕೂತ್ಕೋ, ಇಲ್ಲಿ ಸುಮ್ಮನೆ ನೀನು ಅಂತ ಮರಿಬಾರ್ದು. ಇದನ್ನು ದಿವಸಕ್ಕೊಂದು 1000 ಸರಿ ಆಗಲಿ ತೊಂದರೆ ಇಲ್ಲ. ಇಟ್ಕೊಳ್ಳಿ ಹಣೆ ಮಧ್ಯ, ಕೂತ್ಕೋ ಸುಮ್ಮನೆ. ನೀನು ಸ್ಪಾರ್ಕ್ಲಿಂಗ್ ಸ್ಟಾರ್
ಹೊಳಿತಾ ಇರುವ ನಕ್ಷತ್ರ ನೀನು ಒಳಗಡೆ. ಸುಮ್ಮನೆ ಕೂತ್ಕೋ, ಶಬ್ದ ಮಾಡಬೇಡ, ಮಾತಾಡಬೇಡ. ಎಷ್ಟು ಒಳಗಡೆ ಸೈಲೆನ್ಸ್ ಇರುತ್ತಲ್ಲ ಅಷ್ಟು ಸ್ಥಿರತೆ ಬಂದ್ಬಿಡ್ತದೆ, ಅಷ್ಟು ನಮಗೆ ಯೋಗ ಸ್ಥಿತಿ ಚೆನ್ನಾಗಾಗುತ್ತೆ. 4ನೇದು ಪ್ರೇರಣೆ. ಪ್ರೇರಣೆ ಬೇಕು ಎಲ್ಲದಕ್ಕೂ. ನಾವಿಲ್ಲಿ ಸೇರಿರೋದಕ್ಕೂ ಹಿಂದ್ಗಡೆ ಪ್ರೇರಣೆ ಇದೆ. ಬ್ರಹ್ಮ ಬಾಬಾವ್ರಿಗೆ ಪ್ರೇರಣೆ ಕೊಟ್ಟವ್ರು ಯಾರು? ಯಾರು ಕೊಟ್ಟರು ಪ್ರೇರಣೆ? ಅವ್ರ ಪಾಡ್ಗಳು ಬಿಸ್ನೆಸ್ ಮಾಡಿಕೊಂಡು ಬೇಕಾದ ದುಡ್ಡು ಮಾಡಿಕೊಂಡು ಫ್ಯಾಮಿಲಿ ಸಮೇತ ಆರಾಮಾಗಿದ್ದು ಸಂತೋಷವಾಗಿದ್ದರು. ಪ್ರೇರಣೆ ಸಿಕ್ಬಿಡ್ತವ್ರಿಗೆ. ಏನು ಪ್ರೇರಣೆ? ಪರಮಾತ್ಮನ ಪ್ರೇರಣೆ ಸಿಕ್ತು. ಅವ್ರ ಪಾತ್ರ ಅವ್ರಿಗೆ ಗೊತ್ತಿರಲಿಲ್ವಲ್ಲ. ಪರಮಾತ್ಮ ಅವ್ರಿಗೆ ಪ್ರೇರಣೆ ಕೊಟ್ಟ. ಹೆಂಗೆ ಕೊಟ್ಟ? ಸಾಕ್ಷಾತ್ಕಾರ ಮಾಡಿಸ್ಬಿಟ್ಟ. ಅವರು ಲೌಕಿಕದಲ್ಲಿದ್ದವರು, ಬಾಹ್ಯಮುಖಿಯಾಗಿದ್ದವರು. ಸಾಕ್ಷಾತ್ಕಾರ ಯಾವಾಗ ನೋಡಿದ್ರೋ ವೈರಾಗ್ಯ ಶುರುವಾಯಿತು ಅವ್ರಿಗೆ. ಪ್ರೇರಣೆಯ ಮೂಲಕ ಎಷ್ಟೋ ಬಾರಿ ವೈರಾಗ್ಯ ಬರುತ್ತೆ ನಮಗೆ. ರೋಗದ ಮೂಲಕ ವೈರಾಗ್ಯ ಬರುತ್ತೆ, ಬೇಸರದ ಮೂಲಕ ವೈರಾಗ್ಯ ಬರುತ್ತೆ. ವೈರಾಗ್ಯ ಬರೋಕ್ಕೆ ಬೇರೆ ಬೇರೆ ಥರ ಇದೆ. ಪ್ರೇರಣೆ ಬಾಬಾರವರು ಭಗವಂತನಿಂದ ಹಿಂಗೆ ಪಡ್ಕೊಂಡು ಒಂದು ಕ್ಷಣದಲ್ಲಿ ಚೇಂಜ್ ಆಗಿಬಿಟ್ರು. ದಾದಿಗಳಿಗೆಲ್ಲ ಯಾರು ಪ್ರೇರಣೆ ಕೊಟ್ಟರು? ದಾದಿಗಳಿಗೆಲ್ಲ ಪ್ರೇರಣೆ ಹೇಗೆ ಸಿಕ್ತು ಅಂದರೆ, ಎಷ್ಟೋ ಜನರ ಮನೆಯಲ್ಲಿ ಕೂತಿದ್ದ ಜಾಗದಲ್ಲಿ ಸಾಕ್ಷಾತ್ಕಾರ ಆಗೋಯ್ತು. ದಾದಿ ಪ್ರಕಾಶ್ ಮಣಿಗೆ ಕೃಷ್ಣ ಜನ್ಮಾಷ್ಟಮಿ ದಿವಸ ಕೃಷ್ಣ ಸಾಕ್ಷಾತ್ಕಾರ ಆಯಿತು. ಎಲ್ಲಿದ್ದಾನೆ ಕೃಷ್ಣ? ಯಾರು ಕೃಷ್ಣ? ಕೃಷ್ಣನಿಂದಗಡೆ ಬಾಬಾವ್ರ ಚಿತ್ರ. ಎಲ್ಲಿದ್ದಾರೆ ಇವರು? ಇಲ್ಲೇ ಹತ್ರ ಇದ್ದಾರೆ, ಹೋಗಮ್ಮ ಅಂತ ಅವರಪ್ಪ ಕಳಿಸಿದ್ರು. ಆಗಿನ ಸಮಯದಲ್ಲಿ ಎಲ್ಲರಿಗೂ ಸಾಕ್ಷಾತ್ಕಾರ ಆಗ್ತಾಯಿತ್ತು, ಈಗ ಆಗಲ್ಲ. ನಾವು ನೀವು ಎಲ್ಲ ಬಂದಿದ್ದು ಯಾರೋ ಹೇಳಿದ್ರು, ಇನ್ವಿಟೇಷನ್ ಕೊಟ್ಟರು, ಬನ್ನಿ ಅಂತ ಕರೆದ್ರು, ಹೋದ್ವಿ, ಆಯಿತು. ಬರೋಕ್ಕೆ ಮೊದಲು ನಮಗೆ ಡಿಟ್ಯಾಚ್ಮೆಂಟ್ ಅನ್ನೋ ಶಬ್ದ ಗೊತ್ತಿರಲಿಲ್ಲ, ಅಟ್ಯಾಚ್ಮೆಂಟ್ ಅನ್ನೋ ಶಬ್ದನೂ ಗೊತ್ತಿರಲಿಲ್ಲ ನಮಗೆ. ಅಟ್ಯಾಚ್ಮೆಂಟ್ ಅಂತ ಗೊತ್ತಿತ್ತಾ? ಮಕ್ಕಳ ಮೇಲೆ ಅಟ್ಯಾಚ್ಮೆಂಟ್, ಪತಿ ಮೇಲೆ ಅಟ್ಯಾಚ್ಮೆಂಟ್, ಪತ್ನಿ ಮೇಲೆ ಅಟ್ಯಾಚ್ಮೆಂಟ್ ಇತ್ತ ನಮಗೆ? ಇಲ್ಲ. ಇದು ಸ್ವಾಭಾವಿಕ, ಇದು ಅಟ್ಯಾಚ್ಮೆಂಟ್ ಅಲ್ಲ, ಇದು ಪ್ರೀತಿ. ನಾವು ಹಿಂಗೆ ಇರಬೇಕು, ಪ್ರಪಂಚದಲ್ಲೆಲ್ಲ ಹಿಂಗೆ ತಿಳ್ಕೊಂಡಿದ್ದು ನಾವು. ಅಟ್ಯಾಚ್ಮೆಂಟ್ ಅಂದರೆ ಏನು, ಡಿಟ್ಯಾಚ್ಮೆಂಟ್ ಇಲ್ಲಿ ಬಂತಾನೆ ಗೊತ್ತಾಗಿದೆ ನಮಗೆ. ಸೊ ಬಾಬಾರವರು ಪ್ರೇರಣೆ ಕೊಡ್ತಾರೆ ನಮಗೆ. ಈ ಪ್ರೇರಣೆಯನ್ನು ನಾವು ಸ್ವೀಕಾರ ಮಾಡಬೇಕು. ನಾವು ಬಾಬಾ ಪ್ರೇರಣೆ ಹೆಂಗೆ ಕೊಡ್ತಾರೆ? ಯೋಗದಲ್ಲಿ ಪ್ರೇರಣೆ ಕೊಡ್ತಾರೆ, ನಿಮಿತ್ತರಾದ ಸಹೋದರಿಯರ ಮೂಲಕ ಪ್ರೇರಣೆ ಕೊಡ್ತಾರೆ, ಅಥವಾ ಯಾವುದೋ ಕಾರ್ಯಕ್ರಮದಲ್ಲಿ ಯಾವುದೋ ಮಾಡೋ ಭಾಷಣದ ಯಾವುದೋ ಶಬ್ದ ಕೇಳಿಬಿಟ್ಟು ನಮಗೆ ಪ್ರೇರಣೆ ಆಗಿಬಿಡುತ್ತೆ. ಏನು ಬೇಕಾದ್ರೂ ಆಗ್ಬೋದು ಪ್ರೇರಣೆಗೆ, ಹಿಂಗೆ ಆಗಬೇಕಂತ ಇಲ್ಲ. ಆದರೆ ಈ ರಿಸೀವರು ಓಪನ್ ಆಗಿದ್ದರೆ ಮಾತ್ರ ರಿಸೀವ್ ಆಗುತ್ತೆ ಚೆನ್ನಾಗಿ. ಇದು ಕರೆಕ್ಟ್, ನನ್ನ ಜೀವನಕ್ಕೆ ಕರೆಕ್ಟ್ ಇವ್ರು ಹೇಳ್ತಾ ಇರೋದು ಹೊಂದಿಕೆ ಆಗ್ಬಿಡುತ್ತೆ, ನಾನು ಹೀಗಿರಬೇಕು, ನನ್ನ ಜೀವನ ಅಂದರೆ ಹಿಂಗೆ ಮಾಡ್ಕೋಬೇಕು ನಾನು ಅಂತ ಬಾಬಾ ಪ್ರೇರಣೆ ಕೊಟ್ಬಿಡ್ತಾರೆ. ಬದಲಾವಣೆ ಆಗ್ಬಿಡುತ್ತೆ ಜೀವನ. 5ನೇದು ಪ್ರೀತಿ. ಪ್ರೀತಿ ಇಲ್ಲದೆ ಯೋಗ ಇಲ್ಲ. ಪ್ರೀತಿ ಇಲ್ಲದೆ ಜೀವನವೇ ಇಲ್ಲ. ಪ್ರೀತಿ ಇಲ್ಲದೆ ಪ್ರಪಂಚದಲ್ಲಿ ಜನಜೀವನವೇ ಇರಲ್ಲ. ಎಲ್ಲ ಚರಾಚರಗಳಲ್ಲಿ ಏನು ಆ್ಯಕ್ಟಿವಿಟಿ ನಡೀತಾ ಇದೆ ಎಲ್ಲದಕ್ಕೂ ಆಧಾರ ಪ್ರೀತಿನೇ. ನಾವು ಕೂತಿರೋದು ಇಲ್ಲಿ ಪ್ರೀತಿಯ ಆಧಾರದಿಂದನೇ ಕೂತಿರೋದು. ಭಗವಂತ ಬಂದಿರೋದು ಭೂಮಿಗೆ ಪ್ರೀತಿಯ ಆಧಾರದಿಂದನೇ ಬಂದಿರೋದು, ಕಲ್ಯಾಣ ಮಾಡೋಕ್ಕೆ ಬಂದಿರೋದು. ನಮಗೆ ಕಲಿಸ್ತಾ ಇರೋದು ಪ್ರೀತಿಯ ಆಧಾರದಿಂದನೇ ಕಲಿಸ್ತಾ ಇರೋದು. ಪ್ರೀತಿ ಬಹಳ ಮುಖ್ಯವಾದಂಥ ಗುಣ. ಭಗವಂತನ ಪ್ರೀತಿ ನಾವು ಅನುಭವ ಮಾಡಬೇಕು. ಭಗವಂತನ ಪ್ರೀತಿ ಭಗವಂತನೇ ಕೊಡಬಲ್ಲ ಅಲ್ವಾ, ಮನುಷ್ಯರು ಕೊಡೋಕ್ಕಾಗಲ್ಲ ಪ್ರೀತಿನ. ಆದ್ದರಿಂದ ಆ ಪ್ರೀತಿನ ಅವನಿಂದನೇ ಅನುಭವ ಮಾಡಬೇಕು, ನಾವು ರೆಸ್ಪಾಂಡ್ ಮಾಡಬೇಕಷ್ಟೆ. ಕೊನೆಯದಾಗಿ 6ನೇದು ನಿಶ್ಚಯ ಬುದ್ಧಿ ಇರಬೇಕು. ನಿಶ್ಚಯ ಬುದ್ಧಿ ಏನು? ಮೊದಲನೇ ನಿಶ್ಚಯ ನಾನು ಆತ್ಮ ಅಂತ.
ನಾವೇನು ಗೊತ್ತಾ, ಬೇರೆ 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 ವಿಚಾರಗಳನ್ನು ಎಷ್ಟು ನಾವು ಒಳಗಡೆ ತಗೋತೀವೋ ಅಷ್ಟು ನಿಶ್ಚಯದಲ್ಲಿ ವೇರಿಯೇಷನ್ ಆಗ್ತಾ ಇರುತ್ತೆ. ನಿಶ್ಚಯದಲ್ಲಿ ವೇರಿಯೇಷನ್ ಆಗುವಂಥ ಯಾವುದೇ ಸಾಹಿತ್ಯವನ್ನು ಓದಬಾರ್ದು ನಾವು. ನಮ್ಮ ವ್ಯಕ್ತಿತ್ವವನ್ನು ಹೆಚ್ಚಿಸುವಂತಹ ಪುಸ್ತಕಗಳಿದ್ದರೆ ಓದ್ಕೋಬೋದು. ಭಲೆ ನಾನ್ ಬಿಕೆ ಆದರೂ ಪರವಾಗಿಲ್ಲ, ತೊಂದರೆ ಇಲ್ಲ. ಆದರೆ ನನ್ನ ನಿಶ್ಚಯವನ್ನೇ ಅಲುಗಾಡಿಸುವಂತಹ ಬೇಕಾದಷ್ಟು ಸಾಹಿತ್ಯಗಳಿವೆ, ಬೇಕಾದಷ್ಟು ವೆಬ್ ಕಂಟೆಂಟ್ಗಳಿವೆ. ಒಂದು ಕ್ಷಣದಲ್ಲಿ ನಿಶ್ಚಯ ಹೊರಟೋಗ್ಬಿಡುತ್ತೆ. ಯಾಕೆಂದರೆ ಅಷ್ಟು ಪ್ರಭಾವಶಾಲಿಯಾಗಿ ಮಾಡಿರ್ತಾರೆ ಅದನ್ನು. ಕೆಲವರು ಬೇಕು ಅಂತಲೇ ಮಾಡ್ತಾರೆ. ಆದ್ದರಿಂದ ನಾವೇನು ಓದಬೇಕು, ಏನು ನೋಡಬೇಕು, ಏನು ಕೇಳಬೇಕು ಅಂದರೆ ನನ್ನ ನಿಶ್ಚಯ ಇನ್ನೂ ಪಕ್ಕಾ ಆಗುವುದನ್ನೇ ನಾನು ಮಾಡ್ಕೋಬೇಕು. ನಮ್ಮ ಪೂರ್ವಜರ ಲೈಫ್ ಹಿಸ್ಟ್ರಿ ಓದಬೇಕು, ಕೇಳಬೇಕು. ಒಬ್ಬೊಬ್ಬರು ಲೈಫಲ್ಲಿ ಏನೇನು ಮಾಡಿದ್ದಾರೆ ಜೀವನದಲ್ಲಿ, ನಾನೇನು ಮಾಡಿದ್ದೀನಿ ನೋಡ್ಕೋಬೇಕು. ಯಜ್ಞದ ಹಿಸ್ಟ್ರಿಯನ್ನು ಸಂಪೂರ್ಣವಾಗಿ ಅರಿಬೇಕು. ಪ್ರಾರಂಭದಿಂದ ಈಗಿನವರೆಗೆ ಸಂಪೂರ್ಣವಾಗಿ ಅರಿಬೇಕು. ಯಾರ್ಯಾರ ಪಾತ್ರ ಹೇಗಿತ್ತು 14 ವರ್ಷ ತಪಸ್ಸು ಮಾಡುವಾಗ ಅವರು ಹೇಗಿತ್ತು ಅಲ್ಲಿ ಜೀವನ. 300-400 ಜನನ ಬಾಬರವರು ಹೇಗೆ ಮೇಂಟೈನ್ ಮಾಡ್ತಾಯಿದ್ರು. ರಾಜಕುಮಾರಿಯರ ಥರ ನೋಡ್ಕೊಂಡ್ರಲ್ಲ ಬಾಬರವ್ರನ್ನ. ಪ್ರತಿಯೊಬ್ಬರನ್ನು ಹೇಗೆ ಮಾಡಿದ್ರು ಬಾಬವರು. ಆವಾಗ ನಿಶ್ಚಯ ಕೂರುತ್ತೆ. ಈಶ್ವರೀಯ ಸಾಹಿತ್ಯವನ್ನು ಜಾಸ್ತಿ ಓದಬೇಕು. ಬಾಬರ್ ಹೇಳ್ತಾರೆ, ಒಳ್ಳೊಳ್ಳೆ ಹಾಡುಗಳನ್ನು ಕೇಳಬೇಕು. ಒಳ್ಳೊಳ್ಳೆ ಹಾಡು ಕೇಳಿದ್ರೆ ನಮಗೆ ಮೂಡ್ ಬಂದ್ಬಿಡುತ್ತೆ, ಯೋಗ ಮಾಡೋ ಮೂಡ್ ಬಂದ್ಬಿಡುತ್ತೆ. ಯಾಕೆಂದರೆ ಅದರಲ್ಲಿ ಸಾಹಿತ್ಯ ಅಷ್ಟು ಚೆನ್ನಾಗಿದೆ. ರಾಗ ಚೆನ್ನಾಗಿದೆ ಅಂತಲ್ಲ, ಅದು ಜ್ಞಾನೇಂದ್ರಿಯವನ್ನು ಡಿಸ್ಟರ್ಬ್ ಮಾಡುವಂಥ ಶಬ್ದ ಅದು. ಬಾಬಾ ಹೇಳ್ತಾರೆ ಸಾಹಿತ್ಯ, ಒಳ್ಳೆ ಹಾಡು ಅಂದರೆ ಸಾಹಿತ್ಯ ಇರಬೇಕು. ಆ ಸಾಹಿತ್ಯವನ್ನು ಆ ರಾಗದಲ್ಲಿ ಕೇಳ್ತಾ ಕೇಳ್ತಾ ನಮಗೆ ಮೂಡ್ ಬರುತ್ತೆ ಚೆನ್ನಾಗಿ. ಮನಸ್ಸಿನಲ್ಲಿರೋ ಎಷ್ಟೋ ಡೌಟು ಎಷ್ಟೋ ಜನಕ್ಕೆ ಯಾವುದೋ ಮ್ಯಾಗ್ಝಿನಲ್ಲಿ ಒಂದು ಆರ್ಟಿಕಲ್ ಓದೋ ಅಥವಾ ಯಾವುದೋ ಒಂದು ಹಾಡು ಕೇಳೋ ಬದಲಾವಣೆ ಆಗಿಬಿಟ್ಟಿದೆ. ಅಥವಾ ಯಾರ್ದೋ ಒಂದು ಅನುಭವ, ಸೆಂಟ್ರಲ್ಲಿ ಯಾರೋ ಬಂದಿರ್ತಾರೆ, ಅನುಭವ ಕೇಳಿರ್ತಾರೆ, ಬದಲಾವಣೆ ಆಗಿಬಿಡುತ್ತೆ. ನೋಡಿ, ಆ ಮಾತೆ ಅವರ ಅನುಭವ ಹೇಳಿದ್ದು ನಂಗೆ ಮರೆಯೋಕ್ಕೆ ಆಗಲ್ಲ ಇವತ್ತು. ಎಷ್ಟು ಒಳ್ಳೆಯ ಅನುಭವ. ಭಗವಂತನ ಜೊತೆಲಿ ಇಟ್ಕೊಳ್ಳೋದಷ್ಟೇ, ಏನೂ ಮಾಡಲಿಲ್ಲ ಅವರು. ಅದು ಎಷ್ಟು ಸಂತೋಷವಾಗಿದ್ದಾರೆ ಅವರು ಅಂದರೆ ಅಷ್ಟು ಸಂತೋಷ. ಹಾಗೆ ಆದ್ದರಿಂದ ನಿಶ್ಚಯ ಇರಬೇಕು. ನಾವು ಮಾಡುವ ಕೆಲಸದಲ್ಲಿ ನಿಶ್ಚಯ ಇರಬೇಕು. ಅಮೆರಿಕದಲ್ಲಿ ಈ ನಿದರ್ಶನ ಕ್ಲೋಸ್ ಮಾಡ್ತೀನಿ. ಅಮೆರಿಕದಲ್ಲಿ ಒಬ್ಬ ಚಾರ್ಲ್ಸ್ ಗುಡ್ಡಿಯರ್ ಅಂತ ಇದ್ದ. ಚಾರ್ಲ್ಸ್ ಗುಡ್ಡಿಯರ್ ಅಂದರೆ ಅವನಿಗೆ ಒಂದು ಹವ್ಯಾಸ. ಅವನೇನು ಜಾಸ್ತಿ ಓದಿರಲಿಲ್ಲ, ಆದರೆ ಅವನಿಗೆ ವಿಜ್ಞಾನದಲ್ಲಿ ಆಸಕ್ತಿ ಜಾಸ್ತಿ. ಮನೆಯಲ್ಲೇ ಒಂದು ಲ್ಯಾಬ್ರೇಟರಿ ಮಾಡ್ಕೊಂಡಿದ್ದ. ಏನು ಆಸಕ್ತಿ ಅವನಿಗೆ ಅಂದರೆ ರಬ್ಬರ್ ಮೇಲೆ ಆಸಕ್ತಿ. ರಬ್ಬರು ಏನಕ್ಕೆ ಉಪಯೋಗಿಸ್ಕೋಬೇಕು ನಾವು ಅಂತ ಅದುವರೆಗೂ ಯಾರೂ ಕಂಡುಹಿಡಿದಿರಲಿಲ್ಲ. ಅಲ್ಪ ಸ್ವಲ್ಪ ಕಂಡುಹಿಡ್ದಿದ್ರು ಅಷ್ಟೇ. ರಬ್ಬರ್ನ ಗಟ್ಟಿ ಮಾಡೋದು ಹೇಗೆ ಅಂತ ಅದುವರೆಗೂ ಯಾರಿಗೂ ಗೊತ್ತೇ ಇರಲಿಲ್ಲ. ಸೊ ಇವನು ಹೊರಟ್ಬಿಟ್ಟ, ನಾನು ರಬ್ಬರ್ ಗಟ್ಟಿ ಮಾಡ್ತೀನಿ ಅಂತ. ದಿವಸ ರಬ್ಬರ್ ತರೋದು, ರಬ್ಬರ್ ಸುಡೋದು ಅಥವಾ ಅದನ್ನೇನಾದ್ರು ಮಾಡೋದು, ಅದಕ್ಕೆ ಎಕ್ಸ್ಪೆರಿಮೆಂಟ್ ಮಾಡೋದು. ಮನೆ ತುಂಬ ವಾಸನೆನೋ ವಾಸನೆ ರಬ್ಬರ್ದು. ಹೆಂಡತಿ ಮಕ್ಕಳೆಲ್ಲ ಬೈಯೋರು, ನನಗೆ ಬೇರೆ ಕೆಲಸ ನಿನಗೆ ರಬ್ಬರ್ ತಂದು ಸುಡ್ತೀಯಲ್ಲ ಮನೆ ಒಳಗಡೆ, ಬರೀ ರಬ್ಬರ್ ವಾಸನೆ ಅಂತ. ಏನೇ ಆದರೂ ಬಿಡಲಿಲ್ಲ. ಒಂದು ದಿವಸ ಹೋದ, ಯಾರೋ ಇರೋ ದುಡ್ಡೆಲ್ಲ ಅದಕ್ಕೆ ಹಾಕ್ಬಿಟ್ಟ ಅವನು. ಒಂದು ದಿವಸ ಯಾರೋ ಒಂದಿಷ್ಟು ದುಡ್ಡು ಕೊಟ್ಟಿದ್ರು, ಅಂಗಡಿಗೆ ಹೋದ, ರಬ್ಬರ್ ಅಂಗಡಿಗೆ. ರಬ್ಬರ್ ಕೊಡಪ್ಪ ಒಂದಷ್ಟು ಅಂದ, ರಬ್ಬರ್ ಕೊಟ್ಟ. ಅವನು ಕೊಡುವಾಗ ಅವನ ಕೈಯಲ್ಲಿ ಇಸ್ಕೊಳ್ಳಲಿಲ್ಲ, ಕೆಳಗಡೆ ಬಿದ್ದೋಯ್ತು. ಕೆಳಗಡೆ ಅವನು ತೆಗೆದು ಕೊಟ್ಟ, ನೋಡ್ತಾನೆ ಒಂದು ಕಡೆ ಸುಟ್ಟೋಗಿತ್ತು. ಹಿಡ್ಕೊಂಡು ಹೋದ. ಹಾಗೇನೆ ಮನೆಗೆ ಹೋಗಿ ನೋಡ್ದ, ಯಾವ ಕಡೆ ಸುಟ್ಟಿತ್ತಲ್ಲ ಅಲ್ಲಿ ಗಟ್ಟಿಯಾಗ್ಬಿಟ್ಟಿದೆ. ಗಟ್ಟಿಯಾಗ್ಬಿಟ್ಟಿದೆಯಲ್ಲ ರಬ್ಬರು ಅಂತ ಓಡ್ದ ಅಂಗಡಿಗೆ. ನೀನು ಕೆಳಗಡೆ ಬೀಳಿಸ್ತಲ್ಲ, ಅಲ್ಲೇನು ಹಾಕಿದ್ದೆ ನೀನು, ಎಲ್ಲಿ ಬಿತ್ತು ರಬ್ಬರು ಅಂದ. ಅದು ಗಂಧಕ ಹಾಕಿದ್ದೆ ನಾನು, ಏನೋ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ, ಗಂಧಕದ ಮೇಲೆ ಬಿತ್ತು ಅಂತ ಹೇಳ್ದ ಅವನು. ಹೌದಾ, ಹಂಗಾರೆ ಕೊಡು ನನಗೆ ಅಂದ. ಏನು ರಬ್ಬರ್ ಕೊಡಲ ಅಂದ. ರಬ್ಬರ್ ಬೇಡ, ಗಂಧಕ ಕೊಡು ಅಂದ. ಗಂಧಕ ತಗೊಂಡೋಗಿ ಅವ್ನು ಸುಟ್ಟ ಮೇಲೆ ಅವನಿಗೆ ಗೊತ್ತಾಯಿತು, ಗಂಧಕ ಹಾಕಿದ್ರೆ ಮಾತ್ರ ವಲ್ಕನೈಸೇಷನ್ ಆಫ್ ರಬ್ಬರ್ ಆಗೋದು, ರಬ್ಬರ್ ಗಟ್ಟಿ ಆಗೋದು ಅಂತ. ಆವಾಗ ಅವನಿಗೆ ಅರಿವಾಯಿತು, ಇದು ಪ್ರೋಸೆಸ್ಸು.
ಅಂತ ಅವನು ಟೈರ್ನ ಬೇರೆ 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 ವಿಧಾನಗಳು ಉಪಯೋಗಿಸೋಕ್ಕೆ ಶುರು ಮಾಡ್ದ. ಚಾರ್ಲ್ಸ್ ಗುಡ್ಡಿಯರ್ ಬಡವನಾಗೆ ಸತ್ತ. ಆದರೆ ಇವತ್ತು ಅವನ ಮಕ್ಕಳು ಮೊಮ್ಮಕ್ಕಳು ಕೋಟ್ಯಾಧೀಶ್ವರರು. ಯಾಕೆಂದರೆ ಗುಡ್ಡಿಯರ್ ಕಂಪನಿಯ ಟೈರ್ಗಳು. ಗುಡ್ಡಿಯರ್ ಕೇಳಿದರೆ ನೀವು, ಗುಡ್ಡಿಯರ್ ಕಂಪನಿ ಟೈರ್ಗಳು ಭಾಳ ಫೇಮಸ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ, ಅಮೆರಿಕಾದದು. ಅವ್ರ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳಿಗೆಲ್ಲ ಬೇಕಾದಷ್ಟು. ಯಾರು ಮಾಡಿದ್ದು? ಚಾರ್ಲ್ಸ್ ಗುಡ್ಡಿಯರ್. ಯಾಕೆ? ನಿಶ್ಚಯ. ಏನು ನಿಶ್ಚಯ? ರಬ್ಬರನ್ನು ಹೇಗೆ ಉಪಯೋಗಿಸೋದು ಕಂಡುಹಿಡಬೇಕು. ನಿಶ್ಚಯ. ನಮಗೂ ನಿಶ್ಚಯ ಬರಬೇಕು. ಯೋಗದಲ್ಲಿ ಅನುಭವ ಮಾಡಲೇಬೇಕು. ನನಗೆ ಭಗವಂತನ ಮೇಲೆ ನಿಶ್ಚಯ ಇದೆ. ಯಾಕಾಗಲ್ಲ ನನಗೆ ಅನುಭವ ಆಗಬೇಕು. ನನಗೆ ಬಾಬರು ಹೇಳೋ ಏನೇನಿದೆಯಲ್ಲ ಎಲ್ಲನೂ ನಾನು ಮಾಡ್ತೀನಿ. ಯಾಕಾಗಲ್ಲ? ಇವತ್ತು ಬಾಬಾ ಶ್ರೀಮತದ ಬಗ್ಗೆ ಹೇಳಿದ್ರು ಬಾಬರವರು. ಶ್ರೀಮತ ಹಿಡ್ಕೋಬೇಕು ಬಿಗಿಯಾಗಿ. ಶ್ರೀಮತ ಅಂದರೆ ಏನೂ ಅಲ್ಲ, ಮುರಳಿಲಿ ಹೇಳುವ ಪಾಯಿಂಟ್ಸ್ ಅಷ್ಟೇ, ಬೇರೆ ಏನೂ ಇಲ್ಲ. ಭಗವಂತನ ಮಹಾವಾಕ್ಯವನ್ನು ಹಿಡ್ಕೊಂಡು ಜೀವನದಲ್ಲಿ ನಡೆಯೋದಷ್ಟೇ, ಬೇರೆ ಏನೂ ಇಲ್ಲ. ಅದಕ್ಕಾಗಿ ಟೆನ್ಷನ್ ಮಾಡ್ಕೊಳ್ಳೋದು, ಆತಂಕ ಮಾಡೋದು, ಬೇರೆಯವ್ರಿಗೆ ನಾವು ಬೇಸರ ಮಾಡೋದು ಅದಲ್ಲ. ಎಷ್ಟೋ ಸಾರಿ ಸೋಲ್ಬೇಕಾಗತ್ತೆ, ಮನೆಯಲ್ಲಿ ಸೋಲ್ಬೇಕಾಗತ್ತೆ. ನಿಮ್ಮಲ್ಲೇ ಎಷ್ಟೋ ಜನ ಮಹಿಳೆಯರಿದ್ದೀರಾ, ಸೋತಿರೋ ಮಹಿಳೆಯರಿದ್ದೀರಾ, ಸೋತು ಗೆದ್ದಿದ್ದೀರಾ. ಯಾಕಂದರೆ ಎಲ್ಲರೂ ಅಷ್ಟು ಸಹಕಾರ ಕೊಡಲ್ಲ. ಆದ್ದರಿಂದ ನಿಶ್ಚಯ ಎಲ್ಲಿರುತ್ತೆ ಅಲ್ಲಿ ಗೆಲುವು ಜಾಸ್ತಿ. ನಿಶ್ಚಯ ಬುದ್ಧಿ ವಿಜಯಂತಿ. ಆದ್ದರಿಂದ ಇಷ್ಟು ವಿಚಾರಗಳನ್ನು ನಾವು ಇಟ್ಕೊಳ್ಳೋಣ. 6 ಪಾಯಿಂಟ್ ಹೇಳಿದ್ದೀನಿ ನಾನು. ಮೊದಲನೇದು ಡಿಟ್ಯಾಚ್ಮೆಂಟ್, ಎರಡನೇದು ಮಗ್ನತೆ, ಮೂರನೇದು ಸ್ಥಿರತೆ, ನಾಲ್ಕನೇದು ಪ್ರೇರಣೆ, ಐದನೇದು ಪ್ರೀತಿ, ಆರನೇದು ನಿಶ್ಚಯ. 6 ಪಾಯಿಂಟ್ಸ್. ಯಾವುದಕ್ಕೆ ಇದು? ಯೋಗದ ಅನುಭವವನ್ನು ಹೆಚ್ಚು ಮಾಡ್ಕೊಳ್ಳೋಕ್ಕೆ ಸಜೆಷನ್ಸ್ ಅಷ್ಟೆ. ನನಗೆ ಯಾವ ಪಾಯಿಂಟ್ ಬೇಕೋ ಅದನ್ನು ಜೀವನದಲ್ಲಿ ಮಾಡಿಕೊಂಡು ಬದಲಾವಣೆ ಮಾಡಿಕೊಂಡು ಹೆಚ್ಚು ಹೆಚ್ಚು ನಾವು ಯೋಗದಲ್ಲಿ ಅನುಭವ ಮಾಡೋಣ. ಓಂ ಶಾಂತಿ. ಥ್ಯಾಂಕ್ ಯು.